ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 228ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಕಂಪ್ಲೀಟ್ ಆಗಿ ಇಲ್ಲಿ ಪ್ಲೇಲಿಸ್ಟ್ನ ಮುಖಾಂತರವಾಗಿ ನೀವು ನೋಡ್ಕೊಳ್ತಾ ಬರ್ಬೋದು. ಕಳೆದ ತರಗತಿಯಲ್ಲಿ ಔರಂಗಜೇಬನ ನಂತರದ ಭಾರತಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ಇತಿಹಾಸವನ್ನು ಚರ್ಚೆ ಮಾಡ್ತಾ ಇದ್ದೆ. ಕಳೆದ ತರಗತಿಯಲ್ಲಿ ಕೆಳದಿ ನಾಯಕರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೆ. ಎಕ್ಸಾಮ್ಸ್ಗೆ ಏನ್ ಇಂಪಾರ್ಟೆಂಟ್ ಅಷ್ಟೊಂದು ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಚೌಟ ವಂಶ, ಉಳ್ಳಾಲದ ರಾಣಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಉಳ್ಳಾಲದ ರಾಣಿ ಹಬ್ಬಕ್ಕ ದಕ್ಷಿಣ ಕನ್ನಡದ ಉಳ್ಳಾಲ ಅನ್ನುವಂತ ಒಂದು ಪೋರ್ಟ್ ಬಂದರದು. ಅದನ್ನ ಇವರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಮತ್ತು ಆ ಉಳ್ಳಾಲದ ಮೇಲೆ ಪೋರ್ಚುಗೀಸರ ಕಣ್ಣು ಬೀಳುತ್ತೆ. ಪೋರ್ಚುಗೀಸರು ಮತ್ತು ಉಳ್ಳಾಲದ ರಾಣಿ ಹಬ್ಬಕ್ಕರ ಮಧ್ಯೆ ಯುದ್ಧಗಳು ಆಗ್ತವೆ. ಅದರಲ್ಲಿ ಉಳ್ಳಾಲದ ರಾಣಿ ಹಬ್ಬಕ್ಕ ಗೆಲ್ತಾಳೆ. ಎಸ್, ಐ ವಿಲ್ ಟೆಲ್ ಯು ದ ಸ್ಟೋರಿ. ಅಧ್ಯಾಯ 65, ರಾಣಿ ಹಬ್ಬಕ್ಕ, 1525ರಿಂದ 1570. ಕ್ಯಾಪಿಟಲ್ಲು ಉಳ್ಳಾಲ, ದಕ್ಷಿಣ ಕನ್ನಡದಲ್ಲಿದೆ. ತುಳುನಾಡು ಅಂತ ಕರಿತೀವಿ, ಅದರ ಭಾಗವೂ ಕೂಡ ಹೌದು. ಇವರ ಧರ್ಮ ಜೈನ ಧರ್ಮ. ರಾಣಿ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಯಶೋಗಾಥೆಗಳನ್ನ ನಾವು ಕೇಳ್ತಾ ಹೋಗ್ತೀವಿ ಆ ಪ್ರದೇಶಗಳಲ್ಲಿ. ಇವಳ ಸಾಹಸ, ಧೈರ್ಯ ಹಲವಾರು ಮಹಿಳೆಯರಿಗೆ ಒಂದು ಪ್ರೇರಣೆ ಅಂತ ಕರಿಬಹುದಾಗುತ್ತೆ. ಹಬ್ಬಕ್ಕ ರಾಣಿ ಅಥವಾ ಹಬ್ಬಕ್ಕ ಮಹಾದೇವಿ ತುಳುನಾಡಿನ ರಾಣಿಯಾಗಿದ್ದಳು. ಇವರು 16ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಬಹುಮುಖ್ಯವಾಗಿ ಪೋರ್ಚುಗೀಸರೊಡನೆ, ಯುರೋಪಿಯನ್ನರ ಜೊತೆಗೆ ಪೋರ್ಚುಗೀಸರೊಡನೆ, ಅವತ್ತಿನ ಕಾಲದಲ್ಲಿ ಪೋರ್ಚುಗೀಸರನ್ನ ಯಾರೂ ಮಣಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಒಂದು ಮೈಟಿ ಆರ್ಮಿ, ದೊಡ್ಡ ಸೊಫಿಸ್ಟಿಕೇಟೆಡ್ ಆರ್ಮಿ ಅಂತ ಕರಿತೀವಿ. ಅವತ್ತಿನ ಕಾಲದಲ್ಲಿ ಗೋವನ್ನು ವಶಪಡಿಸಿಕೊಂಡು ಬಹುಮುಖ್ಯವಾಗಿ ಅವರು ಗೋವನ್ನ ಹೆಡ್ ಕ್ವಾರ್ಟರ್ ಆಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ರು. ಅವರ ಕಾನ್ಫಿಡೆನ್ಸು ಅತ್ಯುನ್ನತ ಉತ್ತುಂಗದಲ್ಲಿತ್ತು. ಯಾರೂ ಕೂಡ ಪೋರ್ಚುಗೀಸರನ್ನ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಸಮಯದಲ್ಲಿ ಆ ಪೋರ್ಚುಗೀಸರ ಕಣ್ಣು ಉಳ್ಳಾಲದ ಮೇಲೆ ಬೀಳುತ್ತೆ. ಉಳ್ಳಾಲ ಯಾಕೆ ಅವ್ರ ಕಣ್ಣು ಇವ್ರ ಮೇಲೆ ಬೀಳುತ್ತೆ ಅಂತ ಕೇಳಿದ್ರೆ, ಉಳ್ಳಾಲ ಅಂತಹ ಸ್ಟ್ರಾಟಜಿಕ್ ಲೊಕೇಶನ್ ಆಗಿತ್ತು ಮತ್ತು ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು, ಲಾಭದಾಯಕ ವ್ಯಾಪಾರ ಕೇಂದ್ರವಾಗಿತ್ತು. ಬಹುಮುಖ್ಯವಾಗಿ ಯುರೋಪಿಯನ್ನರ ಮೈಂಡ್ ಸೆಟ್ ಲಾಭದಾಯಕ ದೃಷ್ಟಿಯಿಂದ ಇದ್ದಿದ್ದರಿಂದ ಉಳ್ಳಾಲ ಲಾಭದಾಯಕ ವ್ಯಾಪಾರ ಕೇಂದ್ರವಾಗಿತ್ತು, ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅದು ಸ್ಟ್ರಾಟಜಿಕ್ ಲೊಕೇಶನ್ ಪಾಯಿಂಟ್ ಅಲ್ಲಿ ಇತ್ತು. ಆದ್ದರಿಂದ ಈ ಉಳ್ಳಾಲದ ಮೇಲೆ ಪೋರ್ಚುಗೀಸರ ಕಣ್ಣು ಬಿತ್ತು. ಅವರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ನಾನು ಉಳ್ಳಾಲವನ್ನ ನಿಮಗೆ ಕೊಡುವುದಿಲ್ಲ ಅಂತೇಳಿ ಅವರ ವಿರುದ್ಧವಾಗಿ ಯುದ್ಧಗಳನ್ನ ಸಾರ್ತಾಳೆ. ಕೊನೆಗೆ ಮೋಸದಿಂದ ರಾಣಿ ಹಬ್ಬಕ್ಕಳನ್ನ ಹಿಡಿದು ಅವಳನ್ನ ಬಂಧಿಸಲಾಗುತ್ತೆ. ಕೊನೆಗೆ ಇವಳು ಮರಣವನ್ನ ಹೊಂತಾಳೆ 1570ರಲ್ಲಿ. ಅದರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ. ರಾಣಿಯು ಮೂಡುಬಿದಿರೆಯ ಪ್ರದೇಶವನ್ನಾಳಿದ ಚೌಟ ವಂಶಕ್ಕೆ ಸೇರಿದವಳು. ಬಂದರು ನಗರಿ ಉಳ್ಳಾಲವು ರಾಜಧಾನಿಯಾಗಿತ್ತು. ಚೌಟ ವಂಶದ ರಾಜಧಾನಿ ಬಂದರು ನಗರಿ ಉಳ್ಳಾಲ. ಆಯಕಟ್ಟಿನ ಪ್ರದೇಶ, ದಟ್ ಈಸ್ ಸ್ಟ್ರಾಟಜಿಕಲ್ ಲೊಕೇಶನ್ ಪಾಯಿಂಟ್ ಅಲ್ಲಿ ಇತ್ತು. ಈ ಪ್ರದೇಶವನ್ನ ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಅನೇಕ ಯತ್ನಗಳನ್ನ ನಡೆಸಿದರು. ಆದರೆ ರಾಣಿಯು ಅವರ ಪ್ರಯತ್ನವನ್ನ
4 ದಶಕಗಳ ಕಾಲ, 40 ವರ್ಷಗಳ ಕಾಲ, ಸರಿಸುಮಾರು 40 ವರ್ಷಗಳ ಕಾಲ ಅವುಗಳನ್ನ ಹಿಮ್ಮೆಟ್ಟಿಸ್ತಾಳೆ. ಅವಳ ಧೈರ್ಯದಿಂದಾಗಿ ಅಭಯ ರಾಣಿ ಎಂದು ಹೆಸರಾಗಿದ್ದಳು. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಅಭಯ ರಾಣಿ ಎಂದು ಯಾರನ್ನ ಕರೆಯಲಾಗುತ್ತಿತ್ತು ಅಂತ ಕೇಳಿದಾಗ ರಾಣಿ ಅಬ್ಬಕ್ಕಳನ್ನ. ರಾಣಿ ಅಬ್ಬಕ್ಕ ಯಾವ ವಂಶಕ್ಕೆ ಸೇರಿದ್ದಳು? ಚೌಟ ರಾಜವಂಶಕ್ಕೆ ಸೇರಿದ್ದಳು. ಅದರ ಚೌಟ ರಾಜವಂಶದ ರಾಜಧಾನಿ ಯಾವುದು? ಉಳ್ಳಾಲ. ಉಳ್ಳಾಲ ಎಲ್ಲಿದೆ? ದಕ್ಷಿಣ ಕನ್ನಡದಲ್ಲಿದೆ. ರಾಣಿ ಅಬ್ಬಕ್ಕರ ಅವರು ಪಾಲನೆ ಮಾಡುವಂತಹ ಧರ್ಮ ಯಾವುದು? ಜೈನ ಧರ್ಮ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ರಾಣಿ ಅಬ್ಬಕ್ಕ ಯಾರ ವಿರುದ್ಧ ಹೋರಾಟವನ್ನ ಮಾಡಿದಳು? ಬ್ರಿಟಿಷರು. ಫಸ್ಟ್ ಆಪ್ಷನ್ ಬ್ರಿಟಿಷರು ಕೊಡ್ತಾರೆ, ಎಲ್ಲರೂ ಅಲ್ಲಿಗೆ ಹೋಗ್ತೀರಿ. ನೋ, ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದಳು. ಅವಳ ಧೈರ್ಯದಿಂದಾಗಿ ಅಭಯ ರಾಣಿ ಎಂದು ಹೆಸರಾಗಿದ್ದಳು. ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯರಲ್ಲಿ ಒಬ್ಬಳು ಮತ್ತು ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಭಾರತದಲ್ಲಿ, ದಟ್ ಈಸ್ ರಾಣಿ ಅಬ್ಬಕ್ಕ. ತುಂಬಾ ಜನಗಳಿಗೆ ಇದು ಗೊತ್ತಿಲ್ಲ, ಹಲವಾರು ಪುಸ್ತಕಗಳಲ್ಲಿ ಇದು ಮೆನ್ಷನ್ ಆಗಿಲ್ಲ. ಎಸ್, ರಾಣಿ ಅಬ್ಬಕ್ಕ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ನೋಡಿ, ರಾಣಿ ಅಬ್ಬಕ್ಕ ಚೌಟ 4 ದಶಕಗಳ ಕಾಲ ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಡಿದಂತಹ ಧೀರ ಮಹಿಳೆ. ಈಗ ಚೌಟ ವಂಶಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಸರ್, ರಾಣಿ ಅಬ್ಬಕ್ಕ ಆಳ್ವಿಕೆ ಮಾಡಿದ್ಲು ಯಾಕೆ? ಅವರಲ್ಲಿ ಯಾರು, ನಾವು ಯೂಶಲಿ ನೋಡ್ತೀವಿ ಗಂಡಸರು, ಪುರುಷರು ಆಳ್ವಿಕೆಯನ್ನು ಮಾಡೋದನ್ನ ನೋಡ್ತೀವಿ, ರಾಜರು. ಆದರೆ ಇಲ್ಲಿ ರಾಣಿ ಅಬ್ಬಕ್ಕ ಆಳ್ವಿಕೆ ಮಾಡೋದು ನೋಡಿದ್ರೆ ಆ ಚೌಟ ವಂಶದಲ್ಲಿ ಏನೋ ಒಂದು ವಿವಿಧ ರೀತಿಯ ಸಂಪ್ರದಾಯ ಇದೆ ಅಂತ ನಮಗೆ ಕಾಣುತ್ತೆ. ಅದೇ ರೀತಿ ಇಲ್ಲೂ ಕೂಡ ಇದೆ. ಚೌಟರು ಅಳಿಯ ಸಂತಾನವನ್ನ ಅನುಸರಿಸುವವರು. ಅಂದ್ರೆ ಇವ್ರದ್ದು ಚೌಟ ಮನೆತನದ್ದಾಗಿರಿಂದ ಈ ಮನೆತನದಲ್ಲಿ ಒಂದು ಸಂಪ್ರದಾಯ ಇದೆ. ಏನ್ ಸಂಪ್ರದಾಯ ಹೆಸರು ಅದು ಅಂತ ಕೇಳಿದಾಗ, ಮಗನಿಗಿಂತಲೂ ಸೊಸೆಗೆ ಹೆಚ್ಚು ಬೆಲೆ. ಈ ಒಂದು ಚೌಟ ರಾಜವಂಶದಲ್ಲಿ ಮಗನಿಗಿಂತಲೂ, ಮನೆಯ ಮಗನಿಗಿಂತಲೂ ಸೊಸೆಗೆ ಹೆಚ್ಚು ಬೆಲೆ. ಇದರ ಜೊತೆಗೆ ಮನೆಯ ಸಮಸ್ತ ಅಧಿಕಾರವು ಕೂಡ ಸೊಸೆಗೆ ದೊರಕಬೇಕು. ಆದ್ರೆ ಪುರುಷ ಪ್ರಧಾನ ಕುಟುಂಬದಲ್ಲಿ ಹಂಗಲ್ಲ. ಪುರುಷನಿಗೆ ಹೆಚ್ಚು ಬೆಲೆ, ಮನೆಯ ಸಮಸ್ತ ಅಧಿಕಾರವು ಕೂಡ ಪುರುಷನಿಗೆ ದೊರಕುತ್ತೆ. ಬಟ್ ಆದರೆ ಚೌಟ ವಂಶದಲ್ಲಿ ಹಂಗಿರ್ಲಿಲ್ಲ. ಮನೆಯ ಮಗನಿಗಿಂತಲೂ ಬರುವಂತಹ ಸೊಸೆಗೆ ಹೆಚ್ಚು ಬೆಲೆ ಮತ್ತು ಅದರ ಜೊತೆಗೆ ಸಮಸ್ತ ಅಧಿಕಾರವು ಕೂಡ ಸೊಸೆಗೆ ದೊರಕುತ್ತಿತ್ತು. ಈ ಒಂದು ಸಂಪ್ರದಾಯದ ಪ್ರಕಾರ, ಚೌಟ ಸಂಪ್ರದಾಯದ ಪ್ರಕಾರ, ಆ ಮನೆತನದ ಸಂಪ್ರದಾಯದ ಪ್ರಕಾರ. ಹಾಗಾಗಿ ರಾಣಿ ಅಬ್ಬಕ್ಕಳಿಗೆ ಮದುವೆ ಆಗುತ್ತೆ ಲಕ್ಷ್ಮಪ್ಪ ಅಂತ. ಲಕ್ಷ್ಮಪ್ಪನ ಜೊತೆ ಮದುವೆ ಆಗುತ್ತೆ. ಇವರ ಒಂದು ಸಂಪ್ರದಾಯದ ಪ್ರಕಾರ ಸಮಸ್ತ ಅಧಿಕಾರವು ಸೊಸೆಗೆ ಹೋಗುತ್ತೆ. ಹೀಗಾಗಿ ಲಕ್ಷ್ಮಪ್ಪನ ತಂದೆ ಅಂದ್ರೆ ಇವರ ಮಾವ ತಿರುಮಲ ರಾಯ ಅಬ್ಬಕ್ಕನನ್ನ ರಾಣಿಯನ್ನಾಗಿ ಪಟ್ಟ ಕಟ್ಟಿದನು. ಮಂಗಳೂರಿನ ಪ್ರಬಲ ಅರಸನಾಗಿದ್ದ ಲಕ್ಷ್ಮಪ್ಪ ಅರಸನೊಂದಿಗೆ ವಿವಾಹವನ್ನ ನೆರವೇರಿಸಿದನು. ಲಕ್ಷ್ಮಪ್ಪ ಅರಸನೊಂದಿಗೆ ರಾಣಿ ಅಬ್ಬಕ್ಕಳ ಮದುವೆ ಆಯಿತು. ತಿರುಮಲ ರಾಯನು ಅದರ ಅವರ ಮಾವ, ಯಾರ ಮಾವ? ರಾಣಿ ಅಬ್ಬಕ್ಕಳ ಮಾವ. ಅಬ್ಬಕ್ಕಳಿಗೆ ಯುದ್ಧ ತಂತ್ರಗಳನ್ನು ಮತ್ತು ಸೈನಿಕ ಕೌಶಲ್ಯಗಳನ್ನು ಹೇಳಿಕೊಟ್ಟನು. ಇದರ ಮುಖಾಂತರವಾಗಿ ರಾಣಿ ಅಬ್ಬಕ್ಕ ಯುದ್ಧಗಳನ್ನ ಮಾಡೋದಕ್ಕೆ ಮತ್ತು ಅಂತಹ ಒಂದು ಕೌಶಲ್ಯಗಳನ್ನ ಪಡೆದುಕೊಂಡಳು. ಮತ್ತೆ ಧೈರ್ಯವಂತೆ. ಅವಳ ಧೈರ್ಯ ಎಂಥದ್ದು ಅಂತೇಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಐ ವಿಲ್ ಟೆಲ್ ಯು. ಅವಳ ಧೈರ್ಯ ಎಂಥದ್ದು. ಅಂತಹ ಮೈಟಿ ಆರ್ಮಿ, ಸೊಫಿಸ್ಟಿಕೇಟೆಡ್ ಆರ್ಮಿ ಜೊತೆ ದೊಡ್ಡ ಹೋರಾಟವನ್ನ ಮಾಡ್ತಾಳೆ. ಮತ್ತೆ ಚೌಟ ವಂಶದಷ್ಟು ದೊಡ್ಡ ರಾಜ್ಯ ಏನಲ್ಲ ಇದು, ಒಂದು ಸಣ್ಣ ರಾಜ್ಯ, ಒಂದು ಸಂಸ್ಥಾನ ಇದು. ಅಂತಹ ಒಂದು ಸಣ್ಣ ರಾಜ್ಯ, ಅಂತಹ ದೊಡ್ಡ ಮೈಟಿ ಆರ್ಮಿ ಜೊತೆ, ಪೋರ್ಚುಗೀಸರ ಅಂತಹ ಪ್ರಬಲವಾದಂತಹ ಆರ್ಮಿ ಜೊತೆ ಹೋರಾಟ ಮಾಡುವಂತಹದ್ದು ಅಷ್ಟು ಸುಲಭದ ಮಾತಲ್ಲ. ಇವಳ ಸಾಹಸ ಎಂತಹದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ಪ್ರಕಾರವಾಗಿ ಈಗ ಯಾವಾಗ ರಾಣಿ ಅಬ್ಬಕ್ಕ ಆಳ್ವಿಕೆ ಮಾಡೋ ಸ್ಟಾರ್ಟ್ ಮಾಡ್ಕೊಳ್ತಾಳೋ ಅವರ ಗಂಡ ಲಕ್ಷ್ಮಪ್ಪನಿಗೂ ಮತ್ತು ರಾಣಿ ಅಬ್ಬಕ್ಕಳಿಗೂ ಆಗ್ತಾ ಇರ್ಲಿಲ್ಲ. ಏನಾಯ್ತಪ್ಪ ಅಂತಂದ್ರೆ, ಲಕ್ಷ್ಮಪ್ಪ ಪೋರ್ಚುಗೀಸರ ಪರವಾಗಿ ನಿಲ್ತಾನೆ. ಪರವಾಗಿ ನಿಲ್ಲಿ ಓಕೆ, ಎಲ್ಲ ಅಕ್ಕಪಕ್ಕದ ಜೊತೆ ರಾಜ್ಯಗಳ ಜೊತೆ ಸಂಬಂಧಗಳು ಚೆನ್ನಾಗಿರ್ಬೇಕು. ಅವಾಗ ರಾಜ್ಯಗಳು ಸುಭಿಕ್ಷವಾಗಿ ಶಾಂತಿಯುತವಾಗಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ.
ಆದ್ರೆ ಲಕ್ಷ್ಮಪ್ಪ ಹಿಂಗ್ ಮಾಡ್ಲಿಲ್ಲ. ಪೋರ್ಚುಗೀಸರು ಒಂದು ಆಸೆಯನ್ನ ತೋರಿಸ್ತಾರೆ, ಇವನಿಗೆ ದುಡ್ಡಿನ ಆಸೆಯನ್ನ ತೋರಿಸ್ತಾರೆ. ಆ ದುಡ್ಡಿನ ಆಸೆಗೆ ಬಿದ್ದು ಇವನು ಉಳ್ಳಾಲವನ್ನ ಪೋರ್ಚುಗೀಸರಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಅವನು ತೆಗೆದುಕೊಳ್ತಾನೆ ಲಕ್ಷ್ಮಪ್ಪ. ಅದಕ್ಕೆ ರಾಣಿ ಅಬ್ಬಕ್ಕ ವಿರೋಧ ವ್ಯಕ್ತಪಡಿಸ್ತಾಳೆ. ಇದರ ಮಧ್ಯೆ ಈ ರೀತಿಯಾಗಿ ಅವರ ಒಂದು ವೈವಾಹಿಕ ಜೀವನ ಚೆನ್ನಾಗಿರ್ಲಿಲ್ಲ. ರಾಣಿ ಅಬ್ಬಕ್ಕಳು ಮತ್ತು ಲಕ್ಷ್ಮಪ್ಪನ ಮಧ್ಯೆ ವೈವಾಹಿಕ ಜೀವನ ಚೆನ್ನಾಗಿರ್ಲಿಲ್ಲ. ಲಕ್ಷ್ಮಪ್ಪ ಕಂಪ್ಲೀಟ್ ಪೋರ್ಚುಗೀಸ್ ಸಪೋರ್ಟು, ಬಟ್ ರಾಣಿ ಅಬ್ಬಕ್ಕ ಕಂಪ್ಲೀಟ್ ವಿರುದ್ಧ. ತನ್ನ ರಾಜ್ಯವನ್ನ ನಾನು ದೊಡ್ಡ ಮಟ್ಟ ತೆಗೆದುಕೊಂಡು ಹೋಗ್ಬೇಕು, ನನ್ನ ರಾಜ್ಯವನ್ನ ಕಾಪಾಡಬೇಕು, ನಮ್ಮ ಜನರನ್ನ ಕಾಪಾಡಬೇಕು ಅನ್ನುವಂತಹ ಮೈಂಡ್ ಸೆಟ್, ಸ್ವತಂತ್ರವಾಗಿ ಆಳ್ವಿಕೆನ ಮಾಡಬೇಕು. ಲಕ್ಷ್ಮಪ್ಪ ಅಂಗಡ ದುಡ್ಡಿನ ಆಸೆಗೆ ಬಿದ್ದವನು. ರಾಣಿ ಅಬ್ಬಕ್ಕ ವರ್ಸಸ್ ಲಕ್ಷ್ಮಪ್ಪ, ವೈಫ್ ಮತ್ತೆ ಹಸ್ಬೆಂಡ್ ನ ಮಧ್ಯೆ ಜಗಳ ಇತ್ತು, ಪ್ರತಿರೋಧ ಇತ್ತು. ಎಲ್ಲದರಲ್ಲೂ ಕೂಡ ಕಂಪ್ಲೀಟ್ ಆಪೋಸಿಟ್. ನಾರ್ತ್ ಪೋಲ್ ಆದ್ರೆ ಒಬ್ರು ಸೌತ್ ಪೋಲ್, ಒಬ್ರು ನಾರ್ತ್ ಪೋಲ್ ಆದ್ರೆ ಇನ್ನೊಬ್ರು ಸೌತ್ ಪೋಲ್, ಲೈಕ್ ದಿಸ್. ರಾಜ ಲಕ್ಷ್ಮಪ್ಪ ಅರಸನು ಪೋರ್ಚುಗೀಸರು ಕೊಡುತ್ತೇವೆಂದ ದುಬಾರಿ ಮೊತ್ತದ ಕಪ್ಪ ಕಾಣಿಕೆಗೆ ಆಸೆ ಪಟ್ಟು ರಾಜ್ಯವನ್ನೇ ಪೋರ್ಚುಗೀಸರಿಗೆ ಒಪ್ಪಿಸುವುದೋ ಅಥವಾ ಅವರ ಒಪ್ಪಂದಗಳಿಗೆ ಅಡಿಯಾಳಾಗುವುದು ನಾವು ಸ್ವತಂತ್ರವಾಗಿರ್ಲಿಕ್ಕೆ ಸೂಕ್ತ ಎಂದು ಒಪ್ಪಿಗೆ ಸೂಚಿಸಿದ್ದ. ಯಾರ ಜೊತೆಗೆ? ಪೋರ್ಚುಗೀಸರ ಜೊತೆಗೆ. ಅವರು ಕೊಡುವಂತಹ ದುಬಾರಿ ಮೊತ್ತದ ಕಪ್ಪ ಕಾಣಿಕೆಗೆ ಆಸೆ ಪಟ್ಟು ಅವ್ರಿಗೆ ಯಾಕಬೇಕು? ಉಳ್ಳಾಳ ಬೇಕಿತ್ತು. ಯಾಕೆ? ಮಸಾಲೆ ವ್ಯಾಪಾರದ ಕೇಂದ್ರ ಆಯಕಟ್ಟಿನ ಜಾಗದಲ್ಲಿದೆ, ದಟ್ ಮೀನ್ಸ್ ಸ್ಟ್ರಾಟಜಿಕಲ್ ಲೊಕೇಶನ್ ಪಾಯಿಂಟ್ ಇದೆ ಮತ್ತು ಲಾಭದಾಯಕ ವ್ಯಾಪಾರ ಕೇಂದ್ರ. ಆದ್ದರಿಂದ ನಾವು ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ, ನೀವು ನಮಗೆ ರಾಜ್ಯಗಳನ್ನು ಒಪ್ಪಿಸ್ಬಿಡ್ತೀವಿ, ಸಣ್ಣ ರಾಜ್ಯ ಒಪ್ಪಿಸ್ಬಿಡಿ, ಅಥವಾ ನಾವು ಹೇಳುವಂತಹ ಒಪ್ಪಂದಗಳಿಗೆ ಅಡಿಯಾಳಾಗಬೇಕು, ಆ ರೀತಿಯಾಗಿ ನಾವು ನಿಮ್ಗೆ ದುಡ್ಡು ಕೊಡ್ತಾ ಹೋಗ್ತೀವಿ. ಈ ರೀತಿ ಅವರು ಒಪ್ಪಂದ ಏನೋ ಮುಂದೆ ಪ್ರಸ್ತಾಪವನ್ನ ಲಕ್ಷ್ಮಪ್ಪನ ಮುಂದೆ ಮಾಡ್ತಾರೆ. ಲಕ್ಷ್ಮಪ್ಪ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಓಕೆ, ದುಡ್ಡು ಬಂದು ಸಾಕು, ನಮಗೇನ್ ಬೇಕು, ನಮಗೆ ಹಾಕಿವಿ ಎಲ್ಲ ಆಳ್ವಿಕೆ ಗೀಳ್ವಿಕೆ. ಆದರೆ ಈ ವಿಚಾರಕ್ಕೆ ರಾಣಿ ಅಬ್ಬಕ್ಕ ಕಂಪ್ಲೀಟ್ಲಿ ಅಪೋಸ್ ಮಾಡ್ತಾನೆ, ಲಕ್ಷ್ಮಪ್ಪನನ್ನು ಒಪ್ಪೋದಿಲ್ಲ. ಈ ವಿಚಾರಕ್ಕೆ ಬೇಸರಗೊಂಡಂತಹ ರಾಣಿಯು ತನ್ನ ತಾಯ್ನೆಲವನ್ನ ವಿದೇಶಿಯರಿಗೆ ಒಪ್ಪಿಸಿ ತಲೆಬಾಗುವುದು ಹಿಂದಲ್ಲ, ಅದು ಎಂದೆಂದಿಗೂ ಆಗದ ಮಾತು. ಬರುವುದಾದರೆ ಯುದ್ಧಕ್ಕೆ ಬರಲಿ, ಬೇಕಿದ್ದರೆ ನನ್ನ ಶಿರ ಹಾರಿ ಬಿಡಲಿ. ನೋಡಿ, ಒಬ್ಬ ಹೆಣ್ಣು ಮಗಳು ಹೇಳುವಂತಹ ಮಾತಿದು. ಗಂಡಸಾಗಿರುವಂತಹ ಲಕ್ಷ್ಮಪ್ಪ ಪೋರ್ಚುಗೀಸರಿಗೆ ಭಯಪಟ್ಟು ದುಡ್ಡಿನ ಆಸೆಗೆ ಬಿದ್ದು ದುಬಾರಿ ಮೊತ್ತದ ಕಪ್ಪ ಕಾಣಿಕೆಗೆ ಆಸೆ ಪಟ್ಟು ರಾಜ್ಯವನ್ನೇ ಪೋರ್ಚುಗೀಸರಿಗೆ ಒಪ್ಪಿಸ್ಲಿಕ್ಕೆ ರೆಡಿಯಾಗಿದ್ದಾನೆ. ಆದರೆ ಒಬ್ಬ ರಾಣಿ ಮಹಿಳೆ ಅಬ್ಬಕ್ಕ ಹೇಳ್ತಾಳೆ, ನಾನು ತನ್ನ ತಾಯಿನೆಲವನ್ನ ವಿದೇಶಿಗೆ ಒಪ್ಪಿಸಿ ತಲೆಬಾಗುವುದರಿಂದಲ್ಲ, ಎಂದೆಂದಿಗೂ ಆಗದ ಮಾತು. ಬರುವುದರ ಯುದ್ಧಕ್ಕೆ ಬರಲಿ, ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾಳೆ. ಅಂತಹ ಒಂದು ಮೈಟಿ ಪೋರ್ಚುಗೀಸರು ಅಂದ ತಕ್ಷಣ ಅವತ್ತಿನ ಕಾಲದಲ್ಲಿ ಭಾರತೀಯರಲ್ಲಿ ಎದೆನಡುತ್ತ ಹುಟ್ಟಾ ಇತ್ತು. ಯಾಕೆಂದ್ರೆ 1510ರಲ್ಲಿ ಗೋವೆಯನ್ನ ವಶಪಡಿಸಿಕೊಳ್ತಾರೆ. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನಿಂದ ವಶಪಡಿಸಿಕೊಳ್ತಾನೆ. ಮುಂದೆ ಮಂಗಳೂರನ್ನು ವಶಪಡಿಸಿಕೊಳ್ತಾನೆ, ಕಲ್ಲಿಕೋಟೆಯನ್ನು ವಶಪಡಿಸಿಕೊಳ್ತಾನೆ, ದಮನ್ಗಳನ್ನು ವಶಪಡಿಸಿಕೊಳ್ತಾರೆ. ಅಂದ್ರೆ ಅವರನ್ನು ಸೋಲಿಸುವರು ಅಂತ ಯಾರು ಇಲ್ಲ, ಆ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ರು ಪೋರ್ಚುಗೀಸರು. ಅಂತವರನ್ನ ವಿರುದ್ಧ ಹಾಕಿಕೊಂಡು ಬರುವುದಾದರೆ ಯುದ್ಧಕ್ಕೆ ಬರಲಿ, ಬೇಕಿದ್ದರೆ ನನ್ನ ಶಿರ ಹಾರಿ ಬಿಡಲಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾಳೆ. ಅಂದ್ರೆ ಎಂತಹ ವೀರವನಿತೆ ಇರ್ಬೋದು. ಬರುವುದಾದರೆ ಯುದ್ಧಕ್ಕೆ ಬರಲಿ, ಬೇಕಿದ್ದರೆ ನನ್ನ ಶಿರ ಹಾರಿ ಬಿಡಲಿ, ಆ ಸಾವಿನಲ್ಲಿಯೇ ಸ್ವಾತಂತ್ರ್ಯ ಹುಡುಕುವೇನೇ ಹೊರತು ತಲೆಬಾಗಿ ಸ್ವಾತಂತ್ರ್ಯ ಬೇಡುವುದು ಅಬ್ಬಕ್ಕನ ದೇಶ ಪ್ರೇಮದ ರಕ್ತಕ್ಕೆ ಸಂಬಂಧಿಸಿದ ವಿಚಾರವಲ್ಲ ಅಂತೇಳಿ ತನ್ನ ಗಂಡನ ವಿರುದ್ಧವಾಗಿ ಕೆಂಡಾಮಂಡಲವಾಗ್ತಾಳೆ. ಇದೇ ವಿಚಾರಕ್ಕೆ ರಾಣಿ ಅಬ್ಬಕ್ಕ ಮತ್ತು ಲಕ್ಷ್ಮಪ್ಪರಸರ ಮಧ್ಯೆ ವೈಮನಸ್ಸು ಉಂಟಾಯಿತು. ಇಬ್ರು ಕೂಡ ದೂರ ಆಗ್ತಾರೆ. ಅವರ ವೈವಾಹಿಕ ದಾಂಪತ್ಯ ಜೀವನ ಚೆನ್ನಾಗಿರುವುದಿಲ್ಲ. ಈ ವಿಚಾರಕ್ಕೋಸ್ಕರ ಲಕ್ಷ್ಮಪ್ಪ ಏಡಿ ರೀತಿಯಾಗಿ ವರ್ತನೆ ಮಾಡಿದ್ರೆ, ರಾಣಿ ಅಬ್ಬಕ್ಕ ವೀರ ವನಿತೆಯ ರೀತಿಯಲ್ಲಿ ಅವಳು ವರ್ತನೆ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ನಾನು ದೇಶಕ್ಕೆ ನಮ್ಮ ರಾಜ್ಯವನ್ನು ಒಪ್ಪಿಸೋದಿಲ್ಲ, ಬರೆದ್ರೆ ಯುದ್ಧ ಮಾಡಿ ಬೇಕಾದ್ರೆ ಗೆಲ್ಲಿ, ನನ್ನ ಶಿರ ಆರಿದ ಮೇಲೆನೆ ಅವರು ಆರಬೇಕು. ಆ ಸಾವಿನಲ್ಲಿಯೇ ನಾನು ಸ್ವತಂತ್ರವನ್ನು ಹುಡುಕುವೇನೇ ಹೊರತು ತಲೆವಾಗಿ ಸ್ವಾತಂತ್ರ್ಯವನ್ನು ಬೇಡುವುದು
ಇದು ಅಬ್ಬಕ್ಕನ ದೇಶ ಪ್ರೇಮದ ರಕ್ತಕ್ಕೆ ಸಂಬಂಧಿಸಿದ ವಿಚಾರವಲ್ಲ ಅಂತ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾಳೆ. ವಿವಾಹವು ಬಹಳ ಕಾಲ ಉಳಿಯಲಿಲ್ಲ. ಅಬ್ಬಕ್ಕ ಉಳ್ಳಾಲಕ್ಕೆ ಹಿಂತಿರುಗ್ತಾಳೆ. ಇವರ ಮಧ್ಯೆ ದಾಂಪತ್ಯ ಜೀವನ ಕಂಪ್ಲೀಟ್ ಎಂಡ್ ಆಗುತ್ತೆ. ಈ ಕಾರಣದಿಂದಾಗಿ ಮುಂದೆ ಪೋರ್ಚುಗೀಸರ ವಿರುದ್ಧದ ಅಬ್ಬಕ್ಕನ ಹೋರಾಟದಲ್ಲಿ ಕಂಪ್ಲೀಟ್ ಆಗಿ ಪತಿಯು ಅಬ್ಬಕ್ಕನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪೋರ್ಚುಗೀಸರ ಪರ ಸೇರಿಕೊಳ್ತಾರೆ. ನೋಡಿ, ಗಂಡನಾದವನು ಹೆಂಡತಿಗೆ ಸಪೋರ್ಟ್ ಮಾಡುವುದನ್ನ ಬಿಟ್ಟು ನನ್ನ ಮಾತನ್ನ ಕೇಳಲಿಲ್ಲ, ರಾಜ್ಯವನ್ನ ಪೋರ್ಚುಗೀಸರಿಗೆ ಒಪ್ಪಿಸ್ಲಿಲ್ಲ ಅನ್ನೋ ವಿಚಾರಕ್ಕೆ ಹೇಡಿ ರೀತಿಯಾಗಿ ವರ್ತನೆ ಮಾಡಿದಂತಹ ಲಕ್ಷ್ಮಪ್ಪ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನ ಆಡಿ ತನ್ನ ಹೆಂಡತಿ ವಿರುದ್ಧವಾಗಿ ಸೇಡು ತೀರಿಸ್ಕೊಳ್ಬೇಕು ಅಂತೇಳಿ ಪೋರ್ಚುಗೀಸರ ಪರವಾಗಿ ಅವನು ಪರ ಸೇರಿಕೊಳ್ತಾನೆ. ಪೋರ್ಚುಗೀಸರಿಗೆ ಅವಳ ವೀಕ್ನೆಸ್ಗಳನ್ನು ಹೇಳ್ತಾ ಹೋಗ್ತಾನೆ ಮತ್ತು ಉಳ್ಳಾಲದ ಪ್ರತಿಯೊಂದು ವೀಕ್ನೆಸ್ಗಳನ್ನು ಕೂಡ ಸ್ಟ್ರಾಟಜಿಕಲ್ ಪಾಯಿಂಟ್, ಎಲ್ಲಿಂದ ಯುದ್ಧಗಳು ಮಾಡಬೇಕು, ಏನೇನು ವೀಕ್ನೆಸ್ಗಳು ಗಳನ್ನ ಪೋರ್ಚುಗೀಸರಿಗೆ ಹೇಳ್ತಾ ಹೋಗ್ತಾನೆ. ಒಬ್ಬ ಹೆಣ್ಣು ಮಗಳು ಪೋರ್ಚುಗೀಸರ ವಿರುದ್ಧವಾಗಿ ಯುದ್ಧ ಮಾಡಿಕೊಳ್ಳೋದಕ್ಕೆ ರೆಡಿ ಆಗ್ತಾಳೆ. ನೋಡಿ, ಈಗ ಪೋರ್ಚುಗೀಸರ ಬಗ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಚರ್ಚೆ ಮಾಡೋಣ. ಅವ್ರದ್ದು ಹೆಂಗಿತ್ತು ಮೈಟಿ ಆರ್ಮಿ ಅಂತ. ಅವ್ರು ಕಂಪ್ಲೀಟ್ಲಿ ಅವರ ಒಂದು ಕಾನ್ಫಿಡೆನ್ಸ್ ಹೈ ಲೆವೆಲ್ ಆಗಿತ್ತು ಪೋರ್ಚುಗೀಸರದು. ಗೋವೆಯನ್ನ 1510ರಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನಿಂದ ವಶಪಡಿಸಿಕೊಂಡ ನಂತರ ಮತ್ತು ಅದರ ಮೇಲೆ ಹಿಡಿತ ಸಾಧಿಸಿದ ನಂತರ ಪೋರ್ಚುಗೀಸರು ತಮ್ಮ ಗಮನವನ್ನ ದಕ್ಷಿಣಕ್ಕೆ ಮತ್ತು ಕರಾವಳಿಗಳ ಹತ್ರ ಅವರು ವ್ಯಾಪಾರ ಅಲ್ವಾ, ಕರಾವಳಿ ಮತ್ತು ದಕ್ಷಿಣಕ್ಕೆ ಅವರು ತಿರುಗಿಸ್ತಾರೆ ತಮ್ಮ ಒಂದು ಗಮನವನ್ನ. ಅವರು ಮೊದಲು 1525ರಲ್ಲಿ ದಕ್ಷಿಣ ಕೆನರಾ ಕರಾವಳಿಯ ಮೇಲೆ ದಾಳಿ ಮಾಡಿ ಮಂಗಳೂರನ್ನ, ನೋಡ್ರಿ, 1525ರಲ್ಲಿ ಮಂಗಳೂರನ್ನ ಅವರು ನಾಶಪಡಿಸಿ ವಶಪಡಿಸಿಕೊಳ್ತಾರೆ. ನಂತರವಾಗಿ ಮಂಗಳೂರಿನಿಂದ ಸೌತ್ ಇರುವಂತಹ ಉಳ್ಳಾಲದ ಮೇಲೆ, ಉಳ್ಳಾಲ ಅನ್ನುವಂಥದ್ದು ಸಮೃದ್ಧ ಬಂದರು ಆ ಟೈಮಲ್ಲಿ. ಪಶ್ಚಿಮಕ್ಕೆ ಅರೇಬಿಯಾ ಮತ್ತು ಇತರ ದೇಶಗಳಿಗೆ ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು ಉಳ್ಳಾಲ. ಮಸಾಲೆ ವ್ಯಾಪಾರದ ಕೇಂದ್ರವಾಗಿತ್ತು. ಅದು ಲಾಭದಾಯಕ ವ್ಯಾಪಾರ ಕೇಂದ್ರವಾಗಿದ್ದರಿಂದ ಪೋರ್ಚುಗೀಸರು ಈ ಪ್ರದೇಶದ ನಿಯಂತ್ರಣಕ್ಕಾಗಿ ಪೈಪೋಟಿಯನ್ನು ನಡೆಸ್ತಾರೆ. ಪೋರ್ಚುಗೀಸರು ಈ ಪ್ರದೇಶದ ನಿಯಂತ್ರಣಕ್ಕಾಗಿ ಪೈಪೋಟಿಯನ್ನ ನಡೆಸ್ತಾರೆ. ನೋಡಿ, ಮಂಗಳೂರನ್ನ ಅವರು ವಶಪಡಿಸಿಕೊಳ್ತಾರೆ. ಮುಖ್ಯವಾಗಿ ಗೋವೆಯನ್ನ 1510ರಲ್ಲಿ ವಶಪಡಿಸಿಕೊಳ್ತಾರೆ. ನಂತರವಾಗಿ ಅವರ ಒಂದು ಕಣ್ಣು ಉಳ್ಳಾಲದ ಮೇಲೆ ಬೀಳುತ್ತೆ. ಉಳ್ಳಾಲವು ಕೂಡ ಬಂದರು ನಗರವಾಗಿತ್ತು. ಬಹುಮುಖ್ಯವಾಗಿ ಬಹಳ ಮಸಾಲೆ ವ್ಯಾಪಾರ ಕೇಂದ್ರಕ್ಕೆ ಬಹಳ ಫೇಮಸ್ ಆಗಿತ್ತು. ಸ್ಟ್ರಾಟಜಿಕಲ್ ಲೊಕೇಶನ್ ಪಾಯಿಂಟ್ ಅಲ್ಲೂ ಕೂಡ ಇತ್ತು. ಲಾಭದಾಯಕ ವ್ಯಾಪಾರ ಕೇಂದ್ರವೂ ಕೂಡ ಆಗಿತ್ತು. ಆದ್ದರಿಂದ ಪೋರ್ಚುಗೀಸರ ಅವರ ಕಣ್ಣು ಉಳ್ಳಾಲದ ಮೇಲೆ ಬೀಳುತ್ತೆ. ಈಗ ಪೋರ್ಚುಗೀಸರ ವಿರುದ್ಧ ಯುದ್ಧಗಳನ್ನ ಯಾವ ರೀತಿ ಮಾಡ್ತಾ ಹೋಗ್ತಾರೆ ನೋಡ್ಕೊಳ್ತಾ ಹೋಗೋಣ. 1555ರಲ್ಲಿ ಪೋರ್ಚುಗೀಸರ ಒಂದು ವಸಾಹತುಶಾಹಿ ಶಕ್ತಿ ಉತ್ತುಂಗದಲ್ಲಿತ್ತು. ಅವರು ಅಷ್ಟು ಕಾನ್ಫಿಡೆನ್ಸ್ ಅನ್ನ ಹೊಂದಿದ್ರು. ಅವರು ಆ ಸಮಯದಲ್ಲಿ ಅವರು ಕಲ್ಲಿಕೋಟೆಯ ಜಾಮೋರಿನನ್ನ ಅವರು ನಾಶಪಡಿಸಿದ್ರು. ಆಲ್ಮೋಸ್ಟ್ ಬಿಜಾಪುರದ ಸುಲ್ತಾನನ್ನ ಸೋಲಿಸಿ ಗೋವನ್ನ ವಶಪಡಿಸಿಕೊಂಡಿದ್ರು ಮತ್ತು ಗುಜರಾತ್ನ ಸುಲ್ತಾನನ್ನ ಸೋಲಿಸಿ ದಮನ್ ಅನ್ನ ಕೂಡ ವಶಪಡಿಸಿಕೊಂಡಿದ್ರು. ಅವ್ರ ಕಂಟ್ರೋಲ್ ತೆಗೆದುಕೊಂಡಿದ್ರು. ಮೈಲಾಪುರನ್ನು ಕೂಡ ಅವರು ವಸಾಹತು ಮಾಡಿಕೊಂಡಿದ್ರು. ಬಾಂಬೆ ಕೂಡ ಅವ್ರ ಕಂಟ್ರೋಲ್ ಆಗಿತ್ತು. ಗೋವೆಯನ್ನ ಅವರು ಹೆಡ್ ಕ್ವಾರ್ಟರ್ ನಾಗೆ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ನಂತರವಾಗಿ ಮುಂದೆ ಮಂಗಳೂರನ್ನ ಅವರು ಧ್ವಂಸ ಮಾಡಿ ಮಂಗಳೂರನ್ನ ವಶಪಡಿಸಿಕೊಂಡ ನಂತರ ಅವರ ಒಂದು ಕಣ್ಣು ಮಸಾಲೆ ವ್ಯಾಪಾರದ ಕೇಂದ್ರವಾಗಿರುವಂತಹ ಮಂಗಳೂರಿಂದ ಕೇವಲ 14 ಕಿಲೋಮೀಟರ್ ದಕ್ಷಿಣಕ್ಕಿರುವಂತಹ ಒಂದು ಸಣ್ಣ ಸೆಟಲ್ಮೆಂಟ್ ನ ಮೇಲೆ ಅವರ ಕಣ್ಣು ಬೀಳುತ್ತೆ. ಯಾವ ಸೆಟಲ್ಮೆಂಟ್ ಅಪ್ಪ ಅಂತಂದ್ರೆ ಅದೇ ಉಳ್ಳಾಲದ ಬೀಚು. ಉಳ್ಳಾಲ ಬಂದರ ಮೇಲೆ ಅವರ ಕಣ್ಣು ಬೀಳುತ್ತೆ. ಮಂಗಳೂರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅದು ಕೂಡ ಪ್ರಾಫಿಟಬಲ್ ಪೋರ್ಟ್, ಲಾಭದಾಯಕವಾಗಿರುವಂತಹ ಒಂದು ಕೋಟೆ.
ಇವತ್ತು ಮೇಜರ್ ಪೋರ್ಟ್ನಲ್ಲಿ ಅದು ಕೂಡ ಒಂದು. ಪೋರ್ಚುಗೀಸರ ಕಣ್ಣು ನೆಕ್ಸ್ಟ್ ಜಸ್ಟ್ ಮಂಗಳೂರಿಂದ 14 ಕಿಲೋಮೀಟರ್ ಸೌತ್ ಅಲ್ಲಿರುವಂತಹ ಒಂದು ಸಣ್ಣ ಪೋರ್ಟ್ನ ಮೇಲೆ ಬೀಳುತ್ತೆ. ಉಳ್ಳಾಲದ ಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿರೋ ಪೋರ್ಟ್ ಆಗುತ್ತಿನ ಕಾಲದಲ್ಲಿ. ಆ ಉಳ್ಳಾಲ ಯಾರ ಕಂಟ್ರೋಲ್ಗಿತ್ತಪ್ಪ ಅಂದ್ರೆ ಕೇವಲ ಒಬ್ಬ ಜೈನ ರಾಣಿ, 30 ವರ್ಷದ ಜೈನ ರಾಣಿ ರಾಣಿ ಅಬ್ಬಕ್ಕ ಅದನ್ನ ಆಳ್ವಿಕೆ ಮಾಡ್ತಾ ಇದ್ಲು. ಕೇವಲ 30 ವರ್ಷ. ಆ ಟೈಮಲ್ಲಿ ಇವ್ರ ಕಣ್ಣು ಬಿದ್ದಾಗ, ಆ ಒಂದು ಉಳ್ಳಾಲದ ಬಂದರಿನ ಮೇಲೆ ಕಣ್ಣು ಬಿದ್ದಾಗ ಕೇವಲ ಅವಳಿಗೆ 30 ವರ್ಷ. ಅವರೇನ್ ಅನ್ಕೊಂಡ್ರು, ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಯಾರನ್ನ, ರಾಣಿ ಅಬ್ಬಕ್ಕಳನ್ನ. ಒಬ್ಬ ಮಹಿಳೆ ಏನ್ ಮಾಡ್ತಾಳೆ, ಕೇವಲ 30 ವರ್ಷ, ಗಂಡ ಬೇರೆ ಸಪೋರ್ಟ್ ಇಲ್ಲ, ಕಂಪ್ಲೀಟ್ ಗಂಡ ಸಪೋರ್ಟ್ ಇಲ್ಲ, ಕೇವಲ 30 ವರ್ಷ, ಮತ್ತೆ ಜೈನ ರಾಣಿ, ಅಹಿಂಸೆ ಎತ್ತಿ ಹಿಡುವಂತಹವರು, ಜೈನ ರಾಣಿ, ನಾವ್ಯಾಕೆ ವಶಪಡಿಸ್ಕೊಳ್ಬಾರ್ದು? ಅಂಥದ್ದೇನಾಗ್ಬೋದು, ಅಮ್ಮಮ್ಮ ಅಂದ್ರೆ ಒಂದು 200-300 ಜನ ಅವ್ರ ಹತ್ರ ಸೈನಿಕರು ಇರ್ಬೋದು ಅಷ್ಟೇ. ಸ್ವಲ್ಪ ಕೆಲವರು ಹಿಂದೂಗಳು, ಕೆಲವರು ಮುಸ್ಲಿಮರು, ಎಷ್ಟೇ ಇರೋದು ಅವಳ ಹತ್ರ. ನಮ್ಮ ಹತ್ರ ಎಂತಹ ಸೊಫಿಸ್ಟಿಕೇಟೆಡ್ ಆರ್ಮಿ ಇದೆ, ನಮ್ಮ ಹತ್ರ ಎಲ್ಲಾ ರೀತಿಯಾದಂತಹ ವೆಪನ್ಸ್ಗಳಿದೆ, ಅವ್ರ ಹತ್ರ ಏನಿದೆ? ಆ ರೀತಿಯಾಗಿ ರಾಣಿ ಅಬ್ಬಕ್ಕಳನ್ನ ಅವರು ಅಂಡರ್ ಎಸ್ಟಿಮೇಟ್ ಮಾಡಿದ್ರು, ಅವಳ ಶಕ್ತಿಯನ್ನ. ಆ ಯುವ ರಾಣಿಯ ನಾಯಕತ್ವವನ್ನ ಅವರು ಕಡಿಮೆ ಅಂದಾಜನ ಮಾಡ್ತಾರೆ, ತುಂಬಾ ಕಡಿಮೆ ಅಂದಾಜನ ಮಾಡ್ತಾರೆ. ಅವರು ಅವಳ ನಾಯಕತ್ವವನ್ನು ಕೂಡ ಕಡಿಮೆ ಅಂದಾಜಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಫಸ್ಟ್ ಅವಳನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು, ಮೊದಲು ಆಕೆಯನ್ನ ಸೆರೆ ಹಿಡಿದು ಗೋವಾ ಹೆಡ್ ಕ್ವಾರ್ಟರ್ ಆಗಿತ್ತಲ್ವಾ, ಗೋವಾಗ ತಗೊಂಬರ್ರಿ ಅಂತೇಳಿ ಕೆಲವು ದೋಣಿಗಳನ್ನ ಮತ್ತು ಕೆಲವು ಸೈನಿಕರನ್ನ ದೋಣಿಗಳ ಮುಖಾಂತರವಾಗಿ ಕಳಿಸ್ತಾರೆ. ಹೋಗ್ರಿ, ನೀವು ಉಳ್ಳಾಲಕ್ಕೆ ಹೋಗ್ರಿ, ಗೋವೆಂದ ಕಳಿಸುವಂಥದ್ದು. ಉಳ್ಳಾಲಕ್ಕೆ ಹೋಗ್ರಿ, ಉಳ್ಳಾಲಕ್ಕೆ ಹೋಗಿ ನೀವು ಉಳ್ಳಾಲವನ್ನ ವಶಪಡಿಸಿಕೊಂಡು ಅವಳನ್ನ ಸೆರೆ ಹಿಡಿದು ನೀವು ವಾಪಸ್ಸು ಕರ್ಕೊಂಬನ್ನಿ ಗೋವಾಕ್ಕೆ. ಸೆರೆ ಹಿಡಿದು ಕರ್ಕೊಂಬನ್ನಿ ಅಂತೇಳಿ ದೊಡ್ಡ ಸೈನ್ಯವನ್ನ ಕಳಿಸ್ಲಿಲ್ಲ ಅವರು. ಸಣ್ಣ ಕೆಲವು ದೋಣಿಗಳನ್ನ, ಕೆಲವು ಸೈನಿಕರನ್ನ ಕಳಿಸ್ತಾರೆ. ಬಿಕಾಸ್ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಒಬ್ಬ 30 ವರ್ಷದ ರಾಣಿಯನ್ನ ಅವರು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಅದಕ್ಕೆ ಕೆಲವು ದೋಣಿಗಳನ್ನ ಮತ್ತು ಸೈನಿಕರನ್ನ ಕಳಿಸ್ತಾರೆ. ಅವ್ರು ಅನ್ಕೊಂಡಿದ್ರು ಪೋರ್ಚುಗೀಸರು ಈಸಿಯಾಗಿ ನಾವು ಅವಳನ್ನ ಎದುರಿಸ್ಬೋದು, ಕಂಪಲ್ಸರಿ ಅವಳು ಗಂಡನು ಕೂಡ ಸಪೋರ್ಟ್ ಇಲ್ಲ, ಆಟೋಮೆಟಿಕ್ ಅವಳು ನಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ತಾಳೆ ಅಂತೇಳಿ ಆರಾಮಾಗಿ ಸೆರೆ ಹಿಡಿಬಹುದು ಅಂತೇಳಿ ಕಳಿಸಿದ್ರು. ಆದರೆ ನಿಮಗೆ ಗೊತ್ತಿರಲಿ, ಯಾವ ಒಂದು ದೋಣಿಗಳು ಮತ್ತು ಸೈನಿಕರು, ಪೋರ್ಚುಗೀಸ್ ಸೈನಿಕರು ಬಂದ್ರಲ್ಲ, ಯಾವ ದೋಣಿಯೂ ಕೂಡ, ಯಾವ ಸೈನಿಕನೂ ಕೂಡ ಹಿಂತಿರುಗಲಿಲ್ಲ. ಅಲ್ಲೇ ಕ್ಲೋಸ್ ಚಾಪ್ಟರ್ ಬಂತು. ಯಾವ ಸೈನಿಕರು ಕೂಡ ಹಿಂತಿರುಗಲಿಲ್ಲ, ಯಾವ ದೋಣಿಗಳು ಕೂಡ ಹಿಂತಿರುಗಲಿಲ್ಲ. ಸಾಹಸ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ವುಮೆನ್, ಎಸ್ಪೆಷಲಿ ರಾಣಿ ಅಬ್ಬಕ್ಕ. ಡೋಂಟ್ ಮೆಸ್ ವಿತ್ ರಾಣಿ ಅಬ್ಬಕ್ಕ. ಹಿಂತಿರ್ಲಿಲ್ಲ. ಈಗ ಸ್ವಲ್ಪ ಎಚ್ಚೆತ್ಕೊಂಡ್ರು. ರಾಣಿ ಅಬ್ಬಕ್ಕಳ ಶಕ್ತಿ ಇವರಿಗೆ ಗೊತ್ತಾಗ್ತಾ ಹೋಯ್ತು. ಆಗ ನೆಕ್ಸ್ಟ್ 1555ರಲ್ಲಿ ಒಬ್ಬ ಗ್ರೇಟೆಸ್ಟ್, ಆವಾಗಿನ ಕಾಲದಲ್ಲಿ ಅಡ್ಮಿರಲ್ ಆಗಿರ್ತಕ್ಕಂಥ ಅಲ್ವರೋ ಡ ಸಿಲ್ವೇರಿಯಾ ಅನ್ನುವಂತಹ ಅವನ ಒಂದು ಕಮಾಂಡರ್ ನೇತೃತ್ವದಲ್ಲಿ ಪೋರ್ಚುಗೀಸರು ಬೃಹತ್ ಹಡಗುಗಳನ್ನ ಉಳ್ಳಾಲದ ಮೇಲೆ ನುಗ್ಗಿಸ್ತಾರೆ. ಬಿಕಾಸ್ ತುಂಬಾ ಭಯಭೀತರಾಗಿದ್ರು. ಯಾವಾಗ ಮೊದಲ ಬಾರಿಗೆ ಅವ್ರು ಅಟ್ಯಾಕ್ ಮಾಡಿದಾಗ ಯಾರೂ ಕೂಡ ವಾಪಸ್ ಬರಲಿಲ್ಲ. ಇದರಿಂದ ಭಯಭೀತರಾಗಿದ್ರು, ಮತ್ತೆ ಆಘಾತಕ್ಕೊಳಗಾಗಿದ್ರು, ಮತ್ತು ಕೋಪಗೊಂಡಿದ್ರು ಕೂಡ. ಹೌದು, ಅವ್ರಿಗೊಂದು ಕೋಪ, ನಮ್ಮನ್ನೇ ಇವಳು ಸೋಲಿಸ್ಬಿಟ್ರ, ಯಾರು ವಾಪಸ್ ಬರ್ದಂಗೆ ಮಾಡ್ಬಿಟ್ಲ, ನಮ್ಮನ್ನೇ ಎದುರಾಕೊಳ್ತಾಳ ಅನ್ನೋ ಮಟ್ಟಕ್ಕೆ ಅವ್ರು ಇಳಿದಿದ್ರು. ಆದ್ದರಿಂದ ಈಗ ಎಚ್ಚೆತ್ತುಕೊಂಡಂತಹ ಪೋರ್ಚುಗೀಸ್ ಸೈನ್ಯ ಅವತ್ತಿನ ಹೆಚ್ಚು ಪ್ರಸಿದ್ಧ ಅಡ್ಮಿರಲ್ ಆಲ್ವಾರೋ ಡಾ ಸಿಲ್ವೇರಿಯಾ ಅವರ ನೇತೃತ್ವದಲ್ಲಿ ದೊಡ್ಡ ಹಡಗುಗಳನ್ನ, ದೊಡ್ಡ ಸೈನ್ಯವನ್ನ ಅವರು ಉಳ್ಳಾಲಕ್ಕೆ ನುಗ್ಗಿಸಿದರು. ಸರ್, ಈ ಸಲ ಪಕ್ಕ ಸೋಲಿಸುತ್ತಾರೆ ಸರ್? ನೋ. ಆದರೆ ಆಗ್ಲೇ ಫಸ್ಟ್ ಟೈಮ್ ಕಳಿಸಿದಾಗ ಯಾರೂ ಕೂಡ, ಯಾವ ದೋಣಿಯೂ ಕೂಡ ವಾಪಸ್ ಹೋಗಿರ್ಲಿಲ್ಲ, ಯಾವ ಸೈನಿಕನು ಕೂಡ ವಾಪಸ್ ಹೋಗಿರ್ಲಿಲ್ಲ. ಆದರೆ ಸೆಕೆಂಡ್ ಟೈಮ್ ನುಗ್ಗಿಸಿದಾಗ 1555ರಲ್ಲಿ ಅಡ್ಮಿರಲ್ಲು ಶೀಘ್ರದಲ್ಲೇ ವಾಪಸ್ ಬರ್ತಾನೆ.
ಆದರೆ ಅವನು ಕಂಪ್ಲೀಟ್ ಆಗಿ ಕೆಟ್ಟದಾಗಿ ಗಾಯಗೊಂಡಿದ್ದ, ಬ್ಯಾಡ್ಲಿ ಇಂಜೂರ್ಡ್. ಮತ್ತು ಯಾವುದೇ ಎಲ್ಲಿ ರಾಣಿ ಹಬ್ಬಕ್ಕಳನ್ನ ಸೆರೆಡಿದು ತಗೊಂಬನ್ನಿ ಅಂತ ಕಳಿಸಿದ್ರು, ಬರಿಗೈಯಲ್ಲಿ ಕಂಪ್ಲೀಟ್ ಆಗಿ ಎದ್ನೋ ಬಿದ್ನೋ ನನ್ನ ಜೀವ ಉಳಿದ್ರು ಸಾಕು ಅನ್ನೋ ಮಟ್ಟಕ್ಕೆ ಅವನು ವಾಪಸ್ ಓಡೋಗ್ತಾನೆ. ಯಾರು? ಅಡ್ಮಿರಲ್ ಅಲ್ವರೋಡ ಸಿಲ್ವೇರಿಯಾ ವಾಪಸ್ ಓಡೋಗ್ತಾನೆ ಖಾಲಿ ಕೈಯಿಂದ. ನೋಡ್ರಿ, ಇಷ್ಟು ಪೋರ್ಚುಗೀಸರನ್ನ ದೊಡ್ಡ ಆರ್ಮಿಯನ್ನೇ ಸೋಲಿಸಿದಾಳೆ ಯಾರು? ನಮ್ಮ ರಾಣಿ ಹಬ್ಬಕ್ಕ. ಅಂತಹ ದೊಡ್ಡ ಮಹಿಳೆ, ಎಷ್ಟು ವೀರವನಿತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಕೂಡ ಹೌದು. ಅಂತಹ ಮೈಟಿ ಅವತ್ತಿನ ಕಾಲದಲ್ಲಿ ಯಾವ ರಾಜನೂ ಕೂಡ ಎದುರಿಸಲಿಕ್ಕಾಗ್ತಿರಲಿಲ್ಲ ಅಂತಹ ಒಂದು ಆರ್ಮಿಯನ್ನ. ರಾಣಿ ಹಬ್ಬಕ್ಕ ಒಂದು ಸಣ್ಣ ಸಂಸ್ಥಾನ, ಒಂದು ಸಣ್ಣ ರಾಜ್ಯ ಅವರನ್ನ ಎದುರಿಸ್ತು. ಆಗ ನೆಕ್ಸ್ಟ್ ಇನ್ನೊಂದ್ಸಲ ಮತ್ತೆ ಪೋರ್ಚುಗೀಸ್ ಆರ್ಮಿಯನ್ನ ಕಳಿಸುತ್ತೆ, ಫ್ಲೀಟ್ ಹೋಗುತ್ತೆ, ನೌಕಾಪಡೆಯನ್ನ ಕಳಿಸಲಾಗತ್ತೆ. ಆದರೆ ಈ ಸಲ ಕೂಡ ಸಿಬ್ಬಂದಿಗಳೆಲ್ಲ ಗಾಯ ಆಗೊಂಡ್ಬಿಟ್ಟು ಕೆಲವರು ಮಾತ್ರ ವಾಪಸ್ ಆಗ್ತಾರೆ. ನೋಡ್ರಿ, ಮತ್ತು ಅಲ್ಲೂ ಕೂಡ ಅವರಿಗೆ ನೋಡ್ರಿ, ಫಸ್ಟ್ ಟೈಮ್ ಕಳಿಸಿದಾಗ ಯಾರು ವಾಪಸ್ ಬರಲಿಲ್ಲ. ಸೆಕೆಂಡ್ ಟೈಮು ಅಲ್ವರೋಡ ಸಿಲ್ವೇರಿಯಾ ಕಳಿಸಿದಾಗ ವಾಪಸ್ ಬಂದ್ರು, ಆದರೆ ಖಾಲಿ ಕೈಯಲ್ಲಿ ಮತ್ತು ತುಂಬಾ ಇಂಜೂರಾಗಿ, ತುಂಬಾ ಗಾಯಗೊಂಡು ವಾಪಸ್ ಬಂದ್ರು. ಮತ್ತೆ ಕಳಿಸಿದ್ರು, ಕೆಲವರು ವಾಪಸ್ ಬಂದ್ರು, ಕೆಲವರು ವಾಪಸ್ ಬರಲಿಲ್ಲ. ಕೆಲವರು ಮಾತ್ರ ವಾಪಸ್ ಬಂದ್ರು, ಆದ್ರೂ ಕೂಡ ತುಂಬಾ ಗಾಯಗೊಂಡು ಎದ್ನೋ ಬಿದ್ನೋ ಜೀವಳು ಸಾಕು ಅನ್ನೋ ಮಟ್ಟಕ್ಕೆ ಅವ್ರು ವಾಪಸ್ ಹೋದ್ರು. ನಂತರವಾಗಿ ನೆಕ್ಸ್ಟ್ ಕೆಲವು ವರ್ಷಗಳ ನಂತರ ತುಂಬಾ ಅವರು, ಈಗ ಅರ್ಥ ಆಯ್ತು ಅವರಿಗೆ, ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ರಾಣಿ ಹಬ್ಬಕ್ಕಳನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ನಾವು ಸಡನ್ ಆಗಿ ಅವಸರ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ರೆ ಆಗಲ್ಲ, ವೆಲ್ ಪ್ಲಾನ್ಡ್ ಆಗಿ ಅಟ್ಯಾಕ್ ಮಾಡಬೇಕು ಅಂತೇಳಿ ಕಂಪ್ಲೀಟ್ ಆಗಿ ಪೋರ್ಚುಗೀಸರು ಪ್ಲಾನಿಂಗ್ ಮಾಡ್ಕೊಂಡ್ರು. ಅವ್ರಿಗೆ ತುಂಬಾ ಅವಮಾನ ಆಗಿತ್ತು. ರಾಣಿ ಹಬ್ಬಕ್ಕ 3 ಸಲನೂ ಕೂಡ ಇವ್ರನ್ನ ಸೋಲಿಸಿ ವಾಪಸ್ ಕಳಿಸಿದ್ರು. ಬಹಳ ಅವಮಾನ ಆಗಿತ್ತು ಅವರಿಗೆ. ಅದಕ್ಕೆ ಇವರು ಕೆಲವು ವರ್ಷಗಳ ಕಾಲ ಪ್ಲಾನಿಂಗ್ ಅನ್ನ ಹಾಕೊಂಡು, ಅವ್ರ ಗಂಡ ಲಕ್ಷ್ಮಪ್ಪನ ಸಲಹೆಗಳನ್ನು ಕೂಡ ಪಡ್ಕೊಂಡು, ಉಳ್ಳಾಲದ ಕೆಲವು ವೀಕ್ನೆಸ್ ಪಾಯಿಂಟ್ಗಳು, ರಾಣಿ ಹಬ್ಬಕ್ಕಳ ವೀಕ್ನೆಸ್ ಅವುಗಳೆಲ್ಲವನ್ನು ಕೂಡ ಪಡ್ಕೊಂಡು, ಅವರ ಗಂಡನ ಸಹಾಯವನ್ನು ಪಡ್ಕೊಂಡು ಕೆಲವು ವರ್ಷಗಳ ನಂತರ ಕಂಪ್ಲೀಟ್ ಪ್ಲಾನ್ ಮಾಡಿದ್ರು. ಈ ಸಲ ಜನರಲ್ ಪೀಕ್ಸೋಟೋ ಅನ್ನುವಂತಹ ಒಬ್ಬ ಜನರಲ್ ಅನ್ನ ನಾಯಕತ್ವವನ್ನಾಗಿ ಮಾಡಿಕೊಂಡು ದೊಡ್ಡ ಹ್ಯೂಜ್ ಪೋರ್ಚುಗೀಸ್ ಆರ್ಮಿಯನ್ನ ಉಳ್ಳಾಲಕ್ಕೆ ಕಳಿಸಲಾಗುತ್ತೆ. ಅಂತಹ ದೊಡ್ಡ ಆರ್ಮಿ, ಹ್ಯೂಜ್ ಪೋರ್ಚುಗೀಸ್ ಆರ್ಮಿ, ಅದರ ಹೆಡ್ ಯಾರಪ್ಪ ಅಂದ್ರೆ ಜನರಲ್ ಪೀಕ್ಸೋಟೋ. ಎಲ್ಲ ಕಂಪ್ಲೀಟ್ ಪ್ಲಾನಿಂಗ್ ಮಾಡಿಕೊಂಡು ಈ ಸಲ ಕಂಪ್ಲೀಟ್ ಆಗಿ ಉಳ್ಳಾಲವನ್ನು ವಶಪಡಿಸಿಕೊಳ್ಳಲೇಬೇಕು ಅಂತೇಳಿ ಬರ್ತಾರೆ. ಅವ್ರು ಬರ್ಬೇಕಾದ್ರೆ ಈಗ ಅವರಿಗೆ ಫುಲ್ ಕಾನ್ಫಿಡೆನ್ಸ್. ದೊಡ್ಡ ಆರ್ಮಿ, ದೊಡ್ಡ ಏಬಲ್ಡ್ ಜನರಲ್ ಯಾರು? ಪೀಕ್ಸೋಟೋ. ಕಂಪಲ್ಸರಿ ನಾವು ಆಗ್ತೀವಿ. ಅವರೊಂದು ಬ್ರೀಫ್ ಅನ್ನ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಉದ್ದೇಶ ಇಷ್ಟೇ ಆಗಿತ್ತು. ಈ ಸತಿ ಬಂದಾಗ ದೊಡ್ಡ ಆರ್ಮಿ, ಓವರ್ ಕಾನ್ಫಿಡೆನ್ಸ್ ಆಗಿತ್ತು ಅವರಿಗೆ. ಇಷ್ಟು ದೊಡ್ಡ ಆರ್ಮಿ ಜನರಲ್ ಪೀಕ್ಸೋಟೋ ಅವರ ನೇತೃತ್ವದಲ್ಲಿ ಬಂದಿದೆ. ಅವರ ಆದೇಶ ಸರಳವಾಗಿತ್ತು. ಏನ್ ಮಾಡಬೇಕು? ಸಬ್ಜುಗೇಟ್ ಉಳ್ಳಾಲವನ್ನ ವಶಪಡಿಸಿಕೊಳ್ಬೇಕು ಒಂದು, ಮತ್ತು ಬ್ರಿಂಗ್ ರಾಣಿ ಹಬ್ಬಕ್ಕ ಚೌಟ ಬ್ಯಾಕ್ ಇನ್ ಚೈನ್ಸ್. ನೋಡ್ರಿ, ಚೈನ್ಸ್, ಉಳ್ಳಾಲವನ್ನು ವಶಪಡಿಸಿಕೊಳ್ಬೇಕು ಒಂದು. ಇನ್ನೊಂದು ಉದ್ದೇಶ, ಅವರ ಆದೇಶ, ರಾಣಿ ಹಬ್ಬಕ್ಕ ಚೌಟಳನ್ನ ಮತ್ತೆ ಸರಪಳಿಯಲ್ಲಿ ಹಾಕೊಂಡು, ಚೈನ್ಸ್ ಹಾಕೊಂಡು, ಸರಪಳಿ ಹಾಕೊಂಡು ಕರೆತರಬೇಕು ಅನ್ನುವಂತ ಒಂದು ಆದೇಶ. 2 ಆದೇಶ ಇತ್ತು. ಇಂತಹ ದೊಡ್ಡ ಆರ್ಮಿ, ಓವರ್ ಕಾನ್ಫಿಡೆನ್ಸ್. ಉಳ್ಳಾಲಕ್ಕೆ ಈಗ ನುಗ್ತಾರೆ. 1 ಉಳ್ಳಾಲವನ್ನು ವಶಪಡಿಸಿಕೊಳ್ಬೇಕು. 1 ಮಸಾಲೆ ವ್ಯಾಪಾರದ ಕೇಂದ್ರ, ಅದು ಸ್ಟ್ರಾಟಜಿಕಲ್ ಪಾಯಿಂಟ್, ಲಾಭದಾಯಕ ವ್ಯಾಪಾರ ಕೇಂದ್ರ, ಮೈಟಿ ಆರ್ಮಿ, ದೊಡ್ಡ ಸಫಿಶಿಯಡ್ ಆರ್ಮಿ. ರಾಣಿ ಹಬ್ಬಕ್ಕ ಸಣ್ಣ ರಾಜ್ಯ, ಅದು ಗಂಡನು ಕೂಡ ಸಪೋರ್ಟ್ ಇಲ್ಲ, ಗಂಡನು ಕೂಡ ಪೋರ್ಚುಗೀಸ್ ಸಪೋರ್ಟ್ ಮಾಡ್ತಾ ಇದ್ದಾನೆ. 3 ಸಲ ಆಲ್ರೆಡಿ ವಾಪಸ್ ಸೋಲಿಸಿದಾಳೆ. ನೋಡಿ, ಈ ತರ ಹಲವಾರು ಎಕ್ಸ್ಪೀರಿಯನ್ಸ್ಗಳಿದೆ ಇಲ್ಲಿ. ಸರಪಳಿ ಹಾಕೊಂಡು ಕರೆತರಬೇಕು ನಾವು, ಮಾಡ್ಕೊಂಡು ಉಳ್ಳಾಲವನ್ನು ವಶಪಡಿಸಿಕೊಳ್ಬೇಕು ಅಂತೇಳಿ ದೊಡ್ಡ ಆರ್ಮಿಯನ್ನು ನುಗ್ಗಿಸ್ತಾರೆ. They were convinced that there were no way a 30-year-old with a few native group of Hindu and Muslim men could withstand the might of an army comprising thousands of battle-hardened, well-trained soldiers
ಆರ್ಮ್ಡ್ ವಿತ್ ಅಡ್ವಾನ್ಸ್ಡ್ ವೆಪನ್ಸ್. ಈಗ ಪೀಕ್ಸೋಟೋ, ಜನರಲ್ ಪೀಕ್ಸೋಟೋ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ ಸಾವಿರಾರು ಪೋರ್ಚುಗೀಸ್ ಸೈನಿಕರು ಅಟ್ಯಾಕ್ ಮಾಡ್ತಾರೆ. ಅವರು ಕನ್ವಿನ್ಸ್ ಆಗ್ಬಿಟ್ಟಿರ್ತಾರೆ, ಕಂಪ್ಲೀಟ್ ಓವರ್ ಕಾನ್ಫಿಡೆನ್ಸ್ ಆಗಿರ್ತಾರೆ. ಏನಂತ ಅಂತಂದ್ರೆ 30 ವರ್ಷದ ಆಲ್ಮೋಸ್ಟ್ ಯಂಗ್ ಏಜ್ ಆಗಿರುವಂತಹ ಒಬ್ಬ ಮಹಿಳೆ, ಕೆಲವು ಸೈನಿಕರು, ಕೆಲವು ಅಲ್ಲೇ ಇರುವಂತಹ ಹಿಂದೂ ಮತ್ತು ಮುಸ್ಲಿಂ ಕೆಲವು ಸೈನಿಕರು ಮಾತ್ರ ಇದ್ದಾರೆ. ಇಂತಹ ಸಣ್ಣ ಆರ್ಮಿ, ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಪೋರ್ಚುಗೀಸರ ಆರ್ಮಿ ಬರ್ತಾ ಇದೆ. ಎಲ್ಲರ ಹತ್ರ ಕೂಡ ಅಡ್ವಾನ್ಸ್ ವೆಪನ್ ಇದೆ. ಎಲ್ಲರೂ ಕೂಡ ಹಾರ್ಡ್, ಕಠಿಣ ತರಬೇತಿಯನ್ನ ಪಡೆದುಕೊಂಡಿದ್ದಾರೆ. ವೆಲ್ ಟ್ರೈನ್ಡ್ ಸೋಲ್ಜರ್ಸ್, ಎಲ್ಲರೂ ಕೂಡ ಬಂದೂಕುಧಾರಿಗಳಾಗಿದ್ದಾರೆ. ಇಂತಹ ದೊಡ್ಡ ಸೈನ್ಯವನ್ನ ಒಬ್ಬ ಜಸ್ಟ್ ಆಲ್ಮೋಸ್ಟ್ 30 ಇಯರ್ಸ್ ಯಂಗ್ ಲೇಡಿ ಹೇಗೆ, ಕೆಲವು ಹಿಂದೂ ಮತ್ತು ಮುಸ್ಲಿಂ ಸೈನಿಕರನ್ನ ಹೊಂದಿರುವಂತಹ ಲೇಡಿ ಹೇಗೆ ವಿಸ್ಟ್ಯಾಂಡ್ ಮಾಡ್ಕೋತಾಳೆ, ಹೇಗೆ ನಮ್ಮನ್ನ ತಡಿತಾಳೆ ಅಂತೇಳಿ ಅವರು ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೆ. ಅವರ ಓವರ್ ಕಾನ್ಫಿಡೆನ್ಸ್ಗೆ ರಾಣಿ ಅಬ್ಬಕ್ಕ ಎಳ್ಳು ನೀರು ಬಿಡ್ಲಿಕ್ಕೆ ರೆಡಿಯಾಗಿರ್ತಾಳೆ. ಇಂತಹ ದೊಡ್ಡ ಆರ್ಮಿಯೊಂದಿಗೆ ಜನರಲ್ ಪೀಕ್ಸೋಟೋ ಉಳ್ಳಾಲವನ್ನ ರೀಚ್ ಆಗ್ತಾನೆ. ರೀಚ್ ಆದಾಗ ಅಲ್ಲಿ ಎಲ್ಲ ಉಳ್ಳಾಲದಲ್ಲಿ ಹುಡುಕ್ತಾರೆ, ಯಾರು ಇಲ್ಲ. ಅಲ್ಲಿ ಒಂಥರ ಮರುಭೂಮಿ ತರ ಇದೆ ಉಳ್ಳಾಲ, ಯಾರು ಕಾಣ್ತಾ ಇಲ್ಲ. ಎಲ್ಲಿ ಅಂತಹ ದೊಡ್ಡ ಆರ್ಮಿ ಬರ್ರಿ ಅಂತ ಕಾಯ್ತಿದ್ದಾರೆ, ಯಾರು ಕಾಣ್ತಾ ಇಲ್ಲ ಉಳ್ಳಾಲದಲ್ಲಿ. ಬಿಕಾಸ್ ರಾಣಿ ಅಬ್ಬಕ್ಕಳಿಗೆ ಮಾಹಿತಿ ಬಂದಿದೆ. ಏನಂತ? ಪೋರ್ಚುಗೀಸರು ಸಾವಿರಾರು ಸೈನಿಕರ ಜೊತೆ, ವೆಲ್ ಟ್ರೈನ್ಡ್ ಸೋಲ್ಜರ್ಸ್ಗಳು, ಅಡ್ವಾನ್ಸ್ಡ್ ವೆಪನ್ಸ್ಗಳ ಜೊತೆಗೆ ಬಂದಿದ್ದಾರೆ. ನಾವು ಈಗ ಅವ್ರ ಜೊತೆಗೆ ಎದೆಯೊಡ್ಡಿ ಹೋರಾಟ ಮಾಡೋದಕ್ಕಿಂತ ಬೇರೆ ಮಾರ್ಗದಲ್ಲಿ ಗೆರಿಲ್ಲಾ ಮಾದರಿಯಲ್ಲಿ ಏನಾದ್ರು ಅಟ್ಯಾಕ್ ಮಾಡ್ಬೋದು ಅಂತೇಳಿ ಆಲ್ರೆಡಿ ಪ್ಲಾನಿಂಗ್ ಹಾಕಿರ್ತಾರೆ. ಬಿಕಾಸ್ ಒಬ್ಬ ಗ್ರೇಟ್ ರಾಣಿ ತಮ್ಮ ರಾಜ್ಯವನ್ನ, ತಮ್ಮ ಸೈನಿಕರನ್ನ, ತಮ್ಮ ಗ್ರಾಮಗಳನ್ನ ಹೇಗೆ ಉಳಿಸ್ಕೊಳ್ಬೇಕು, ತಮ್ಮ ಜನರನ್ನ ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ಪ್ಲಾನಿಂಗ್ ಹಾಕಿರೋಳು. ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಉಳ್ಳಾಲದ ರಾಣಿ ಬೇರೆ ಪ್ಲಾನಿಂಗ್ ಅನ್ನ ಪ್ಲಾನ್ ಬಿ ಮಾಡ್ತಾರೆ. ಏನ್ ಪ್ಲಾನ್ ಬಿ? ಐ ವಿಲ್ ಟೆಲ್ ಯು. ಪೋರ್ಚುಗೀಸರು ಬರ್ತಾರೆ, ಉಳ್ಳಾಲವನ್ನ ನೋಡ್ತಾರೆ, ಯಾರು ಇಲ್ಲ, ಕಂಪ್ಲೀಟ್ ಮರುಭೂಮಿ ತರ ಆಗ್ಬಿಟ್ಟಿದೆ. ರಾಣಿ ಅಬ್ಬಕ್ಕಳನ್ನ ಹುಡುಕ್ತಾರೆ, ಎಲ್ಲೂ ರಾಣಿ ಹಬ್ಬಕ್ಕೆ ಕಾಣ್ತಾ ಇಲ್ಲ. ದೇ ರೋಮ್ಡ್ ಅರೌಂಡ್ ರಿಲ್ಯಾಕ್ಸ್ಡ್ ಅಂಡ್ ಥ್ಯಾಂಕ್ ಟು ದೇರ್ ಸ್ಟಾರ್ಸ್. ಬಹಳ ಖುಷಿ ಪಡ್ತಾರೆ, ಯಾರು ಇಲ್ಲ. ನಾವು ಆಲ್ಮೋಸ್ಟ್ ನಾವು ವಿನ್ ಆದಂಗೆನೆ ರಿಲ್ಯಾಕ್ಸ್ ಆಗಿ ಅವರ ಒಂದು ಪೋರ್ಚುಗೀಸರ ಸೈನ್ಯ ಕೂತ್ಕೊಳ್ಳುತ್ತೆ. ಯಾರು ಇಲ್ಲ, ರಾಣಿ ಹಬ್ಬಕ್ಕಳ ಕಾಣ್ತಾ ಇಲ್ಲ, ಎಲ್ಲ ಓಡೋಗಿರ್ಬೇಕು. ನಮ್ಮ ಈ ಒಂದು ಸೈನ್ಯವನ್ನು ನೋಡಿ ಮಾಹಿತಿ ತಿಳಿದು ಓಡಿ ಹೋಗಿರಬೇಕು ಅಂದ್ಕೊಳ್ತಾರೆ. ಇನ್ನೇನ್ ಗೆದ್ವಿ, ಏನ್ ನಮ್ಗೆ ಆದೇಶ ಏನಿತ್ತು? ಉಳ್ಳಾಲವನ್ನು ವಶಪಡಿಸ್ಕೊಳ್ಬೇಕು. ಇನ್ನೊಂದು ಆದೇಶ, ಸರಪಳಿಯನ್ನ ಹಾಕ್ಬಿಟ್ಟು ರಾಣಿ ಹಬ್ಬಕ್ಕಳನ್ನ ಕರೆತರಬೇಕು. ಇಲ್ಲಿ ಉಳ್ಳಾಲವನ್ನು ವಶಪಡಿಸ್ಕೊಂಡಿದೀವಿ ಆಲ್ರೆಡಿ, ಇನ್ನೇನು ಯಾರು ಇಲ್ಲ, ಇಲ್ಲಿ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ರಾಣಿ ಹಬ್ಬಕ್ಕ ತಪ್ಪಿಸ್ಕೊಂಡು ಓಡೋಗಿದ್ದಾಳೆ ಅಂತ ಇನ್ನು ನಾವು ಇನ್ನಾದ್ವಿ ಅಂತೇಳಿ ಅನ್ಕೊಂಡ್ರು. ರಾಣಿ ಹಬ್ಬಕ್ಕ ಸಿಗ್ಲ ಹೋಗ್ಲಿ ಬಿಡಿ, ನಮಗೆ ಉಳ್ಳಾಲ ಬೇಕಿತ್ತು, ಲಾಭದಾಯಕ ವ್ಯಾಪಾರ ಕೇಂದ್ರವನ್ನು ವಶಪಡಿಸ್ಕೊಳ್ಬೇಕಾಗಿದೆ, ವಶಪಡಿಸ್ಕೊಂಡಿದ್ವಿ, ಓಡೋಗಿದ್ದಾಳೆ ಹೇಳಿ ತರ ಅನ್ಕೊಂಡ್ರು. ಹಬ್ಬಕ್ಕ ಬೇರೆ ಪ್ಲಾನಿಂಗ್ ಅನ್ನ ಮಾಡಿದ್ಲು. ಏನ್ ಮಾಡಿದ್ಲು? ಹಬ್ಬಕ್ಕ ಎಸ್ಕೇಪ್ ಆಗಿದ್ಲು, ತಪ್ಪಿಸ್ಕೊಂಡಿದ್ಲು. ಆದ್ರೆ ಎಲ್ಲಿದ್ಲು ಗೊತ್ತಾ? ಒಂದು ಮಸೀದಿಯಲ್ಲಿ ಆಶ್ರಯವನ್ನು ಪಡೆದಿದ್ದಕ್ಕೆ. ರಾಣಿ ಹಬ್ಬಕ್ಕ ಒಂದು ಮಸೀದಿಯಲ್ಲಿ ಆಶ್ರಯವನ್ನು ಪಡೆದಿದ್ಲು. ಪೋರ್ಚುಗೀಸರ ಆರ್ಮಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಇನ್ನೇನು ರಾತ್ರಿ ಆಯ್ತು, ನಕ್ಷತ್ರ ಏಳ್ಸ್ಕೊಂಡು ಕುತ್ಕೊಂಡಿದ್ರು, ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ, ಏನಿಲ್ಲ ಅನ್ಕೊಂಡು. ಅದೇ ರಾತ್ರಿ ಹಗಲೊತ್ತಲ್ಲಿ ಮಸೀದಿಯಲ್ಲಿ ಆಶ್ರಯ ಪಡೆದಿದ್ಲು. ರಾತ್ರಿ ಆಗ್ತಿದ್ದಂಕಲೆ ಅವಳು ತನ್ನ 200 ಸೈನಿಕರನ್ನ ಒಟ್ಟುಗೂಡಿಸಿ ರಾತ್ರಿ ರಿಲ್ಯಾಕ್ಸ್ ಮಾಡ್ತಿರುವಂತಹ, ಏನು ಇಲ್ಲ ನಾವು ಗೆದ್ದೇ ಬಿಟ್ವಿ ಅನ್ನುವಂತಹ ಒಂದು ಲೋಕದಲ್ಲಿ ತೇಲುತ್ತಿರುವಂತಹ ಒಂದು ಆರ್ಮಿಯ ಮೇಲೆ ರಾತ್ರಿ 200 ಸೈನಿಕರನ್ನ ಒಟ್ಟುಗೂಡಿಸ್ಬಿಟ್ಟು ಪೋರ್ಚುಗೀಸರ ಮೇಲೆ ದಾಳಿ ಮಾಡ್ತಾಳೆ. ಇನ್ನೇನು ಪೋರ್ಚುಗೀಸರು ನಮ್ದು ವಿನ್ ಆಗೇ ಬಿಟ್ವಿ ಅಂತೇಳಿ, ಇನ್ನೇನು ಗೆದ್ವಿ ಅಂತೇಳಿ ಬೀಗ ಟೈಮಲ್ಲಿ ರಾಣಿ ಹಬ್ಬಕ್ಕ ತನ್ನ ಜನರೊಂದಿಗೆ ಆಕ್ರಮಣ ಮಾಡ್ತಾಳೆ. ಈ ಒಂದು ಬ್ಯಾಟಲ್ ಅಲ್ಲಿ ಏನು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಂದಿರುವಂತಹ ಜನರಲ್ ಪೀಕ್ಸೋಟೋ ಕೊಲ್ಲಲ್ಪಡ್ತಾನೆ. ಅದರಲ್ಲಿ ಕೆಲವರನ್ನ ವಶಪಡಿಸಿಕೊಳ್ಳಲಾಗತ್ತೆ, ಕೆಲವರು ಬಿದ್ನೋ ಎದ್ನೋ ಅಂತೇಳಿ ಓಡಿ ಹೋಗ್ಬಿಡ್ತಾರೆ. ನೋಡ್ರಿ, ಪೀಕ್ಸೋಟೋನು ಸತ್ತದ.
ಫೋರ್ತ್ ಅಟೆಂಪ್ಟ್ ಎಲ್ಲ ಪ್ಲಾನಿಂಗ್, ಪ್ರೀ ಪ್ಲಾನಿಂಗ್ ಅಂತ ದೊಡ್ಡ ಆರ್ಮಿ, ಹ್ಯೂಜ್ ಫ್ಲೀಟ್ ಬಂದಿದೆ, ನೌಕಾಸೇನೆ ಬಂದಿದೆ. ಯಾರು ಇಲ್ಲ ಅನ್ಕೊಂಡ್ರು. ಕೇವಲ ಒಂದು 200 ಜನದ ಸೈನಿಕರು ಇವ್ರನ್ನ ಸುತ್ತುವರೆದ್ಬಿಟ್ಟು ರಾತ್ರಿ ಅವ್ರನ್ನೆಲ್ಲರನ್ನು ಕೂಡ ಪಿಕ್ಚರ್ ಬಿಡಿಸ್ಬಿಟ್ರು. ಜನರಲ್ ಪೀಕ್ ಶೂಟರ್ನು ಕೂಡ ಕೊಂದ್ರು. ಹಲವಾರು ಸೈನಿಕರನ್ನ ವಶಪಡಿಸಿಕೊಳ್ಳಲಾಯಿತು. ಅದರಲ್ಲಿ ಕೆಲವರು ಯಾವುದು ಜೀವ ಉಳಿದ್ರು ಸಾಕು ಅಂತೇಳಿ ಎಲ್ಲ ಯುದ್ಧ ಭೂಮಿಯನ್ನು ಬಿಟ್ಟು ಓಡು ಹೋದ್ರು. ಇದು ರಾಣಿ ಅಬ್ಬಕ್ಕಳ ಧೈರ್ಯ. ಇದಾದ ನಂತರ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಮೇಲೆ ದಾಳಿ ಮಾಡಬೇಕು ಅಂತೇಳಿ, ಅಂದ್ರೆ ಅವರ ಕೆಲವು ಸೆಟಲ್ಮೆಂಟ್ ಗಳನ್ನ ವಶಪಡಿಸಿಕೊಳ್ಬೇಕು ಅಂತೇಳಿ ರಾಣಿ ಅಬ್ಬಕ್ಕ ಮುಂದಾಗ್ತಾಳೆ. ಕುಂದಾಪುರದಲ್ಲೂ ಕೂಡ ಪೋರ್ಚುಗೀಸ್ ವಸಾಹತುವನ್ನ ವಶಪಡಿಸಿಕೊಳ್ತಾಳೆ ರಾಣಿ ಅಬ್ಬಕ್ಕ. ಇನ್ನು ಅದೇ ರೀತಿ ಫರ್ದರ್ ಅಟ್ಯಾಕ್ಸ್ ಗಳಲ್ಲಿ ಮುಂದಿನ ದಾಳಿಯಲ್ಲಿ ಅಬ್ಬಕ್ಕ ರಾಣಿ ಮತ್ತು ಅವರ ಬೆಂಬಲಿಗರು ಅಡ್ಮಿರಲ್ ಮಸ್ಕಿರನ್ ಅವರನ್ನ ಕೊಂದರು ಮತ್ತು ಪೋರ್ಚುಗೀಸರನ್ನ ಮಂಗಳೂರು ಕೋಟೆಯನ್ನ ಖಾಲಿ ಮಾಡುವಂತೆ ಒತ್ತಾಯಿಸಲಾಯಿತು. ನೋಡ್ರಿ, ಮಂಗಳೂರು ಕಂಟ್ರೋಲ್ ಸಿಕ್ತು. ಕುಂದಾಪುರ ಅಲ್ಲೆಲ್ಲ ಕೂಡ ಇವರು ಕಂಟ್ರೋಲ್ ತಗೊಂಡ್ಕೊಂಡ್ರು. ಪೋರ್ಚುಗೀಸರ ವಸಾಹತುಗಳನ್ನೇ ಅವರು ವಶಪಡಿಸಿಕೊಳ್ತಾ ಹೋದ್ರು. ಪೀಪಲ್ ಅಲ್ಲೇ ತಿರುಗಾಡ್ತಾ ಕಂಪ್ಲೀಟ್ ಆಗಿ ಪೋರ್ಚುಗೀಸರನ್ನ ಇನ್ನೇನು ಸೋಲಿಸೇ ಬಿಟ್ರು. ಆ ಮಟ್ಟಕ್ಕೆ ಇವರು ಮಾಡ್ಬಿಟ್ರು, ಪೋರ್ಚುಗೀಸರನ್ನ ನಡಗಿಸ್ಬಿಟ್ರು. ಅವರು ನಮ್ಮನ್ನು ಯಾರು ಸೋಲ್ಸಕ್ಕೆ ಆಗಲ್ಲ ಅನ್ನುವಂತ ಒಂದು ಭ್ರಮಾಲೋಕದಲ್ಲಿ ತೇಲ್ತಾ ಇದ್ರು. ಅಂತವರನ್ನ ಸೋಲಿಸಿ ಅವರನ್ನೇ ಓಡಿಸಿ ಮಂಗಳೂರು ಕುಂದಾಪುರದವರೆಗೂ ಕೂಡ ಇವರು ಅವರ ಸೆಟಲ್ಮೆಂಟ್ಸ್ ಗಳನ್ನ ವಶಪಡಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಹೋಗುತ್ತೆ. ನೋಡ್ರಿ, ಇದು ರಾಣಿ ಅಬ್ಬಕ್ಕಳ ವೀರತ್ವ. ಅಂದ್ರೆ ರಾಣಿ ಅಬ್ಬಕ್ಕಳ ವೀರತ್ವ, ಅವಳ ಶೌರ್ಯ ಇವತ್ತು ಕರ್ನಾಟಕಕ್ಕೆಲ್ಲ ಇಡೀ ದೇಶಕ್ಕೆ ಮಾದರಿ. ನಂತರವಾಗಿ ಹೋಗ್ತಾ 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 ಪೋರ್ಚುಗೀಸರು ಮತ್ತೆ ವಾಪಸ್ಸು ಮಂಗಳೂರನ್ನ ವಶಪಡಿಸಿಕೊಳ್ತಾರೆ. ಕುಂದಾಪುರ ಅದನ್ನು ಕೂಡ ವಶಪಡಿಸಿಕೊಳ್ತಾ ಹೋಗ್ತಾರೆ. ಇಷ್ಟೇ ಮತ್ತೆ ವಾಪಸ್ ಅವರು ಮಂಗಳೂರು ಮತ್ತು ಕುಂದಾಪುರ ವಶಪಡಿಸಿಕೊಂಡ್ರು ಕೂಡ ಅಬ್ಬಕ್ಕ ರಾಣಿಯು ಕೂಡ ಇವರಿಗೆ ಬೆದರಿಕೆ ಆಗ್ಬಿಡ್ತಾರೆ. ಬಿಕಾಸ್ ಅಬ್ಬಕ್ಕ ರಾಣಿ ಸೋಲ್ತಾ ಸುಲಭ ಇಲ್ಲ. ಇವ್ರು ಏನು ಪ್ಲಾನಿಂಗ್ ಹಾಕೊಂಡಿದ್ರು, ಉಳ್ಳಾಲವನ್ನು ಕೂಡ ವಶಪಡಿಸಿಕೊಳ್ತೀವಿ ಅಂತೇಳಿ. ಇವರು ಉಳ್ಳಾಲ ವಶಪಡಿಸ್ಕೊಳ್ಳೋದಿರ್ಲಿ, ಮಂಗಳೂರು ಉಳ್ಳಾಲದ ರಾಣಿ ಅಬ್ಬಕ್ಕಳ ಕಂಟ್ರೋಲ್ ಹೋಗಿದ್ದಂತಹ ಮಂಗಳೂರು ಮತ್ತು ಕುಂದಾಪುರ ವಶಪಡಿಸಿಕೊಂಡ್ರು ಕೂಡ ಇವರಿಗೆ ಭಯ ಹುಡುತ್ತಾ ಇರುತ್ತೆ. ಏಕೆ? ರಾಣಿ ಅಬ್ಬಕ್ಕಳನ್ನ ಇವಳು ಯಾವತ್ತಿದ್ರು ನಮಗೆ ಕಷ್ಟನೇ, ನಮ್ಮ ಒಂದು ಅಸ್ತಿತ್ವಕ್ಕೆ ಯಾವತ್ತಿದ್ರು ಕೂಡ ಇವಳು ಮಾರಕವೇ ಅಂತ ಅವಳು ಅನ್ಕೊಂಡಿರ್ತಾರೆ. ಆದ್ದರಿಂದ ಇವ್ರೇನ್ ಮಾಡ್ತಾರೆ, ಹಿಂಗೆ ಸೋಲ್ಸಕ್ಕಾಗಲ್ಲ ಅಂತೇಳಿ ಲಕ್ಷ್ಮಪ್ಪ ಇದ್ಲನ ಅವನನ್ನ ಕಂಪ್ಲೀಟ್ ಆಗಿ ಇವರ ಕಡೆ ಹೇಳ್ಕೊಂಡ್ಬಿಡ್ತಾರೆ. ಏನಾರು ಮಾಡಿ ಅವಳನ್ನ ಸೋಲಿಸ್ಲೇಬೇಕು, ಅವಳನ್ನ ನಾವು ಜೈಲಿಗೆ ಹಾಕ್ಲೇಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಆ ಹೇಡಿ ರಾಣಿ ಅಬ್ಬಕ್ಕಳ ಗಂಡ ಲಕ್ಷ್ಮಪ್ಪನನ್ನ ಅವನ ಸಹಾಯವನ್ನ ಪಡ್ಕೊಂಡು ಉಳ್ಳಾಲವನ್ನ ಯಾವ ರೀತಿಯಾಗಿ ದಾಳಿ ಮಾಡಬೇಕು ಅಂತೇಳಿ ಅವರು ಪ್ಲಾನಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಇದೇ ರೀತಿಯಾಗಿ ಯುದ್ಧಗಳು ನಡೀತಾ ಹೋಗ್ತವೆ. 1970ರಲ್ಲಿ ಅಹಮದ್ ನಗರದ ಬಿಜಾಪುರ ಸುಲ್ತಾನ ಕ್ಯಾಲಿಕಟ್ನ ಜಾಮೋರಿನ್ ಜೊತೆ ಅವಳು ಮೈತ್ರಿ ಮಾಡ್ಕೊಳ್ತಾಳೆ. ಬಿಕಾಸ್ ಈಗ ಸ್ವಲ್ಪ ಆರ್ಮಿ ಬೆಳೆದಿದೆ, ಗಂಡ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಗಂಡ ಕೂಡ ಕಂಪ್ಲೀಟ್ ಆಗಿ ತಮ್ಮ ವೀಕ್ನೆಸ್ ಗಳನ್ನ ಹೇಳ್ಕೊಡ್ತಾ ಇದ್ದಾನೆ. ಆದ್ದರಿಂದ ಜಾಮೋರಿನ್ ಇವಳು ರಾಣಿ ಅಬ್ಬಕ್ಕ ಬಿಜಾಪುರ ಸುಲ್ತಾನ, ಅಹಮದ್ ನಗರದ ಬಿಜಾಪುರ ಸುಲ್ತಾನ ಮತ್ತು ಕ್ಯಾಲಿಕಟ್ನ ಜಾಮೋರಿನ್ ಅವರ ಜೊತೆ ಮೈತ್ರಿಯನ್ನ ಮಾಡಿಕೊಂಡು, ಬಿಕಾಸ್ ಅವರು ಕೂಡ ಪೋರ್ಚುಗೀಸರ ಕಂಡ್ರೆ ಆಗ್ತಿರ್ಲಿಲ್ಲ. ಅವರು ಕೂಡ ವೈರಿಗಳೇ, ಪೋರ್ಚುಗೀಸರ ವೈರಿಗಳೇ. ಪೋರ್ಚುಗೀಸರಿಂದ ದಾಳಿಗೆ ಒಳಪಟ್ಟವರು ಅವರು ಯಾರು? ಕ್ಯಾಲಿಕಟ್ನ ಜಾಮೋರಿನ್ನು ಮತ್ತು ಅಹಮದ್ ನಗರದ ಬಿಜಾಪುರ ಸುಲ್ತಾನ್ ಎಲ್ಲರೂ ಕೂಡ ಒಳಪಟ್ಟವರೇ. ಅದರಿಂದ ಅವರ ಜೊತೆ ರಾಣಿ ಅಬ್ಬಕ್ಕ ಮೈತ್ರಿಯನ್ನ ಮಾಡ್ಕೊಳ್ತಾಳೆ. ನಾವೆಲ್ಲರೂ ಕೂಡ ಸೇರ್ಕೊಂಡು ನಾವು ಯುದ್ಧವನ್ನ ಮಾಡೋಣ, ಅವರನ್ನ ಓಡಿಸೋಣ ಅನ್ನುವ ಒಂದು ಪ್ಲಾನಿಂಗ್ ಅನ್ನ ಹಾಕೊಳ್ತಾಳೆ. ಜಾಮೋರಿನ್ ಕ್ಯಾಲಿಕಟ್ನ ಜಾಮೋರಿನ್, ಕಲ್ಲಿಕೋಟೆಯ ಜಾಮೋರಿನ್ ಅವರ ಒಬ್ಬ ಜನರಲ್ ಕುಟ್ಟಿ ಪೋಕರ್ ಮಾರ್ಕರ್ ಅಂತೇಳಿ ಅಬ್ಬಕ್ಕ ಪರವಾಗಿ ಈ ಒಂದು ಏನು ಒಂದು ಜಾಯಿಂಟ್ ಸೈನ್ಯ ಇರುತ್ತೆ. ಎಲ್ಲರೂ ಕೂಡ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಎಲ್ಲರೂ ಕೂಡ ಸೇರ್ಕೊಂಡು ಏನೋ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಮೈತ್ರಿಯನ್ನು ಮಾಡ್ಕೊಳ್ತಾರೆ. ಆ ಒಂದು ಮೈತ್ರಿ ಸೈನ್ಯಕ್ಕೆ ಕುಟ್ಟಿ ಪೋಕರ್ ಮಾರ್ಕರ್ ನೇತೃತ್ವವನ್ನ ವಹಿಸ್ಕೊಳ್ತಾನೆ. ಅಬ್ಬಕ್ಕನ ಪರವಾಗಿ ನೇತೃತ್ವವನ್ನು ವಹಿಸ್ಕೊಳ್ತಾನೆ ಆ ಒಂದು ಮೈತ್ರಿಯ ಸೈನ್ಯಕ್ಕೆ. ಕುಟ್ಟಿ ಪೋಕರ್ ಮಾರ್ಕರ್ ನೇತೃತ್ವ ವಹಿಸಿಕೊಂಡು
ಪೋರ್ಚುಗೀಸ್ ಕೋಟೆಯನ್ನ, ಮಂಗಳೂರಿನಲ್ಲಿ ಪೋರ್ಚುಗೀಸ್ ಕೋಟೆಯನ್ನ ಕಂಪ್ಲೀಟ್ ಆಗಿ ನಾಶಪಡಿಸ್ತಾನೆ. ನೋಡ್ರಿ, ಇವರ ಒಂದು ಮೈತ್ರಿ ಸೈನ್ಯಕ್ಕೆ ಗೆಲುವು ಉಂಟಾಗುತ್ತೆ 1170ರಲ್ಲಿ. 1170ರಲ್ಲಿ ಇವರ ಒಂದು ಮೈತ್ರಿ ಸೈನ್ಯಕ್ಕೆ ಗೆಲುವು ಉಂಟಾಗುತ್ತೆ. ಇನ್ನೇನು ಮಂಗಳೂರಿನ ಕೋಟೆಯನ್ನ ನಾಶಪಡಿಸಿ ವಾಪಸ್ಸು ಬರಬೇಕಾದ್ರೆ ಪೋರ್ಚುಗೀಸರ ಕೈಯಿಂದ ಮೋಸದಿಂದ ಕುಟ್ಟಿ ಪೋಕರ್ ಮಾರ್ಕರ್ ಕೊಲ್ಲಲ್ಪಡ್ತಾನೆ. ಇಡೀ ಮೈತ್ರಿ ಸೈನ್ಯದ ಮುಖ್ಯಸ್ಥ ಕುಟ್ಟಿ ಪೋಕರ್ ಮಾರ್ಕರ್ ಇನ್ನೇನು ಗೆದ್ದಿದ್ದ, ಆಲ್ರೆಡಿ ಮಂಗಳೂರು ಕೋಟೆನ ಗೆದ್ದು ವಾಪಸ್ ಬರುವಾಗ ಮೋಸದಿಂದ ಅವನು ಪೋರ್ಚುಗೀಸರಿಂದ ಕೊಲ್ಲಲ್ಪಡ್ತಾನೆ. ಈಗ ಇದು ದೊಡ್ಡ ಹಿನ್ನಡೆ ಆಗುತ್ತೆ. ಯಾರಿಗೆ? ರಾಣಿ ಅಬ್ಬಕ್ಕಳ ಒಂದು ಮೈತ್ರಿ ಸೈನ್ಯಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಈ ಒಂದು ವಿಚಾರ. ಯಾವಾಗ ಕುಟ್ಟಿ ಪೋಕರ್ ಮಾರ್ಕರ್ ಮರಣ ಹೊಂದಿದ ನಂತರ ಕೊಲ್ಲಲ್ಪಟ್ಟಾಗ ಇವರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ನಂತರವಾಗಿ ಹಲವಾರು ನಷ್ಟಗಳಾಗುತ್ತೆ. ಅವಳ ಗಂಡನ ವಿಶ್ವಾಸಘಾತುಕತನ ಏನಿದೆ ಇವೆಲ್ಲವೂ ಕೂಡ ಸೇರ್ಕೊಂಡು ಅಬ್ಬಕ್ಕ ಯುದ್ಧದಲ್ಲಿ ಸೋಲ್ತಾಳೆ. ಸೋಲ್ಬಿಟ್ಟು ಅವಳು ಬಂಧಿಸಲ್ಪಡ್ತಾಳೆ. ಅರೆಸ್ಟ್ ಆಗಿ ಜೈಲಿಗೆ ಅವಳನ್ನ ಹಾಕಲಾಗುತ್ತೆ. ಜೈಲಿಗೆ ಹೋದ್ರೂ ಕೂಡ ಅಲ್ಲೂ ಕೂಡ ದಂಗೆ ಎದ್ಬಿಟ್ಟು ಅಲ್ಲಿ ಹೋರಾಟದಲ್ಲಿ ಅವಳು ಮರಣವನ್ನ ಹೊಂದ್ತಾಳೆ. ರಾಣಿ ಅಬ್ಬಕ್ಕ ಇಂತಹ ಗ್ರೇಟ್ ವ್ಯಕ್ತಿತ್ವ ರಾಣಿ ಅಬ್ಬಕ್ಕಳದು. ಯಾವತ್ತೂ ಕೂಡ ಸೋಲನ್ನ ಒಪ್ಕೊಂಡೋಳಲ್ಲ. ಆಲ್ಮೋಸ್ಟ್ ನೀನು ಗೆದ್ದಿದ್ರು ಮೋಸದಿಂದ ಕುಟ್ಟಿ ಪೋಕರ್ ಮಾರ್ಕರ್ ಕೊಲ್ಲಲ್ಪಟ್ಟಿದ್ರಿಂದ ಲಾಸ್ಗಳಾಗತ್ತೆ. ಇವಳ ಗಂಡನೇ ಸ್ವತಃ ವಿರುದ್ಧವಾಗಿ ನಿಂತ್ಕೊಂತಾನೆ ಇವರ ವಿರುದ್ಧವಾಗಿ. ಆಟೋಮೆಟಿಕ್ ಇವಳು ಮುಂದೆ ಸೋತು ಬಂಧಿಸಲ್ಪಡ್ತಾಳೆ, ಜೈಲಿನಲ್ಲಿ ಇರ್ತಾರೆ. ನಂತರವಾಗಿ ಅಲ್ಲೂ ಕೂಡ ಅವಳು ದಂಗೆ ಹೇಳ್ತಾಳೆ ಮತ್ತು ಆ ಹೋರಾಟದಲ್ಲಿ ಅವಳು 1970ರಲ್ಲಿ ಮರಣವನ್ನ ಹೊಂದ್ತಾಳೆ. ಇದು ರಾಣಿ ಅಬ್ಬಕ್ಕಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಐ ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ರಾಣಿ ಚೆನ್ನ ಭೈರಾದೇವಿ, ಕರಿಮೆಣಸಿನ ರಾಣಿ ಅಂತ ಕರಿತೀವಿ, ಅವರಿಗೆ ಸಂಬಂಧಪಟ್ಟಂತೆ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಅದರ ನಂತರದ ಕ್ಲಾಸಲ್ಲಿ ಚಿತ್ರದುರ್ಗದ ನಾಯಕರಿಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ನಂತರವಾಗಿ ಯಲಹಂಕದ ನಾಡಪ್ರಭುಗಳು, ನಂತರವಾಗಿ ಕೊಡಗಿನ ಇತಿಹಾಸ ಮತ್ತು ಹಾಲೇರಿ ರಾಜವಂಶಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನಿಮಗೆ ಈ ಕ್ಲಾಸು ಅರ್ಥ ಆದರೆ ಕಾಮೆಂಟ್ ಹಾಕಿ, ಇನ್ನೇನು ಚೇಂಜಸ್ ಮಾಡಬೇಕು ಕಾಮೆಂಟ್ ಹಾಕಿ. ತುಂಬ ಪೇಷನ್ಸ್ ಬೇಕು ಕ್ಲಾಸ್ಗಳನ್ನು ಕೇಳಲಿಕ್ಕೆ. ನಿಮ್ಮ ಸ್ನೇಹಿತರು ಕೂಡ ಈ ಕ್ಲಾಸ್ನ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕೋರ್ಸ್ ಪ್ಲೇಲಿಸ್ಟನ್ನು ಕಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.